ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಒಂದಷ್ಟು ಜಾನರ್ ಮೂವೀಸ್ಗೆ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಅಂತ ಇರ್ತಾರೆ. ಹಾಗೆ ಹಾರರ್ ಥ್ರಿಲ್ಲರ್ ಸಿನಿಮಾಗಳು ಅಂತ ಹೇಳಿದಾಗ ಅದಕ್ಕೊಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ತುಂಬಾ ಜನ ಯಾವ್ದಾದ್ರು ಒಂದು ಬೆಸ್ಟ್ ಹಾರರ್ ಸಿನಿಮಾ ಬರ್ಲಿ ಅಂತ ಕಾಯ್ತಿದ್ದವ್ರಿಗೆ ಒಂದು ಬೆಸ್ಟ್ ಹಾರರ್ ಸಿನಿಮಾ ಥಿಯೇಟರ್ ಮೇಲೆ ಬರೋದಕ್ಕೆ ರೆಡಿ ಇದೆ. ಹಗ್ಗ ಟೈಟಲ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಲ್ವಾ? ನನಗೂ ಇಂಟ್ರೆಸ್ಟಿಂಗ್ ಅನಿಸ್ತು. ಹಾಗೆ ಈ ಟೀಸರ್ ನೋಡಿರೋರ್ಗೆ, ಮೋಷನ್ ಪೋಸ್ಟರ್ ನೋಡಿರೋರ್ಗಂತೂ ಸಿನಿಮಾ ಎಷ್ಟೊತ್ತಿಗೆ ರಿಲೀಸ್ ಆಗುತ್ತೋ ಅಂತ ಕಾಯ್ತಿದ್ದಾರೆ. ಅದೇ ತರ ನಮ್ ಸುತ್ತ ಸಿನಿಮಾಗಳಿಗೋಸ್ಕರ ಸಿನಿ ಪ್ರಿಯರ್ ಕಾಯ್ತಾ ಇರುವಂತಹ ಸಿನಿಮಾಗಳ ಲಿಸ್ಟ್ ಅಲ್ಲಿ ಹಗ್ಗ ಕೂಡ ಒಂದು. ಸೊ ಸಿನಿಮಾದ ಟೀಮ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿ ಸಿನಿಮಾ ಹೀರೋಯಿನ್ ನಾನು ಏನಂತ ಪರಿಚಯ ಮಾಡ್ಬೇಕು? ಸಿನಿಮಾದ ಹೀರೋ, ಸೂಪರ್ ಹೀರೋ ಅಂತ ಪರಿಚಯ ಮಾಡ್ಬೇಕಾ? ಅಥವಾ ಇವ್ರನ್ನ ಡ್ರೀಮ್ ಮಾಡಿದವರೆಲ್ಲ ತುಂಬಾ ಜನ ಇದ್ದಾರೆ. ಅವ್ರ ಹಾಡುಗಳು ನೆನಪಿಸ್ಕೊಂಡ್ರೆ, ಹಾಡುಗಳು ಕೇಳಿದ್ರೆ ಸಿನಿಮಾದ ಹೀರೋಯಿನ್ ನೆನಪಾಗ್ತಾರೆ. ಅವ್ರು ನೋಡ್ತಿದಂಗೆ ಒಂದಷ್ಟು ಹಾಡುಗಳು ನೆನಪಾಗುತ್ತೆ. ಅವ್ರ ಸಿನಿಮಾ ನೋಡಿರೋರಿಗೆ ಗೊತ್ತು ಅವ್ರ ಎಂಥ ನಟಿ ಅಂತ. ಸೊ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ಸಿನಿಮಾದ ಸೂಪರ್ ಹೀರೋ ಅನುಪ್ರಭಾಕರ್ ಮ್ಯಾಮ್, ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಪವಿತ್ರ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಡಿಫ್ರೆಂಟ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ, ಸೂಪರ್ ಹೀರೋ ಅಂತ. ನಿಮ್ಗೆ ಆ ಫೀಲ್ ಬರ್ಬೋದೇನೋ ನಮ್ಮ ಹಗ್ಗ ಪೋಸ್ಟರ್ ನೋಡಿದಾಗ. ಅದೆಲ್ಲ ಕ್ರೆಡಿಟ್ ಅವಿನಾಶ್ಗೆ ಹೋಗ್ಬೇಕು, ನಮ್ಮ ಡೈರೆಕ್ಟರ್ಗೆ. ಸೊ ಥ್ಯಾಂಕ್ ಯು, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಹಾಗೆ ಇನ್ನು ಸಿನಿಮಾದ ಡೈರೆಕ್ಟರ್, ಇತ್ತೀಚೆಗೆ ನಾವು ಈಗಾಗಲೇ ಹೇಳ್ತೀವಿ ಬೇರೆ ಬೇರೆ ಜಾನರ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದ್ವಿ. ಬಟ್ ಈಗಿನ ಆಡಿಯನ್ಸ್ಗೆ ಯಾವ ತರ ಸಿನಿಮಾ ಬೇಕು ಇದನ್ನ ಕೊಡ್ಬೇಕಾಗಿರೋದೇ ಡೈರೆಕ್ಟರ್. ಸೊ ಅವ್ರು ಕೊಡುವಾಗ ತುಂಬಾನೇ ಲೆಕ್ಕಾಚಾರ ಇರುತ್ತೆ. ನಾನು ಈ ಸಿನಿಮಾ ಕೊಟ್ರೆ ಜನರಿಗೆ ಇಷ್ಟ ಆಗುತ್ತಾ, ಥಿಯೇಟರ್ಗೆ ಬರ್ತಾರಾ? ಯಾಕಂದ್ರೆ ಥಿಯೇಟರ್ ಬರೋದೇ ದೊಡ್ಡ ಚಾಲೆಂಜ್. ಸೊ ನೋಡೋಣ, ಈ ಚಾಲೆಂಜ್ ನ ತಗೊಂಡಿದ್ದಾರೆ. ಹಗ್ಗದ ಮುಖಾಂತರ ಜನರನ್ನೆಲ್ಲ ಕಟ್ ಹಾಕ್ತಾರ, ಥಿಯೇಟರ್ಗೆ ಎಳ್ಕೊಂಡು ಬರ್ತಾರ? ಡೈರೆಕ್ಟರ್ನೇ ಕೇಳೋಣ. ಅವಿನಾಶ್ ಅವ್ರ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಈಗಾಗಲೇ ಹೇಳಿದೆ ಸೂಪರ್ ಹೀರೋನ ಪರಿಚಯ ಮಾಡಿಸ್ಬಿಟ್ರಲ್ಲ, ಹೋಗ್ಲಿ ನಮಗ್ ಗೊತ್ತಾಯ್ತು ಇಲ್ಲಿಗೆ. ಅವ್ರ ಆಕ್ಟಿಂಗ್ ನೋಡಿದಾಗ, ಪರ್ಫಾರ್ಮೆನ್ಸ್ ನೋಡಿದಾಗ ಇಲ್ಲಿ ಹೀರೋಯಿನೇ ಹೀರೋ ತರ ಆಕ್ಟ್ ಮಾಡಿದ್ರೆ, ಆದ್ರೂ ಸಿನಿಮಾದಲ್ಲಿ ಹೀರೋ ಅಂತ ಒಬ್ರು ಇದ್ದೇ ಇರ್ತಾರಲ್ಲ, ಅವ್ರು ಯಾರು ಪರಿಚಯ ಮಾಡಿಸಿರೋದಂದ್ರೆ ಎಸ್ ವೇಣು ಅವ್ರ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹಗ್ಗ ನನ್ನ ಟೈಟಲ್ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಹಗ್ಗ ಅಂತ ಇಟ್ಟಿದ್ದಾರೆ? ಹಗ್ಗ ಅಂದ ತಕ್ಷಣ ನಿಮ್ಗೆ ಏನ್ ಮೈಂಡಿಗೆ ಬರುತ್ತೆ ಜನರಲಿ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಸಿನಿಮಾದ ಹೀರೋ, ಸೂಪರ್ ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರಿ. ನಾಟ್ ಎಟ್ ಆಲ್. ನಾವೆಲ್ಲರೂ ಸಿನಿಮಾದಲ್ಲಿ ಒಂದೊಂದು ಪಾತ್ರ ಮಾಡಿದೀವಿ. ಚಿತ್ರದ ಆಕ್ಚುಯಲ್ ಹೀರೋ ಬಂದು ಆ ಹಗ್ಗನೇ. ಕರೆಕ್ಟ್ ಅವಿನಾಶ್? ಸೊ ಹಗ್ಗ ಈಸ್ ಲೈಕ್ ಅ ಕ್ಯಾರೆಕ್ಟರ್. ಇಡೀ ಸಿನಿಮಾನಲ್ಲೇ ಆ ಹಗ್ಗ ಅನ್ನೋ ಕ್ಯಾರೆಕ್ಟರ್ ನಿಮ್ಗೆ ರಿಲೇಟ್ ಆಗತ್ತದು. ಸೊ ಮೇನ್ ಪಾತ್ರ ಅಂದ್ರೆ ಹಗ್ಗದ್ದು ಅಂತ ಅನ್ಕೋತೀನಿ. ಅಂಡ್ ಆಫ್ ಕೋರ್ಸ್ ವೇಣು ಅವರು ಲೀಡ್ ಮಾಡ್ತಿದ್ದಾರೆ, ಹರ್ಷಿಕಾ ಪುಣಚ ಅವರು ಅವ್ರ ಪೇರ್ ಮಾಡ್ತಿದ್ದಾರೆ. ಸೊ ನಂದು ಒಂದು ಪಾತ್ರ ಅಷ್ಟೇ ಪವಿತ್ರ. ದಟ್ ಈಸ್ ವಾಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ನೈಸ್ ಫಿಲ್ಮ್ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜನರಲ್ ಆಗಿ ಹಗ್ಗ ಅಂದ್ರೆ ಏನು, ನಮ್ಗೆ ಏನ್ ನೆನಪಾಗತ್ತೆ? ನನ್ನ ಜನರೇಷನ್ಗೆ ಪ್ರಾಬಬ್ಲಿ ಬಾವಿಲೆಲ್ಲ ಅವಾಗ ನೀರ್ ಸೇದೋ ಹಗ್ಗನೇ ನೆನಪಾಗೋದು ಅಲ್ವಾ? ಸೊ ಅವಿನಾಶ್ ಬಂದು ನನಗೆ ಹೇಳಿದಾಗ, ಅವಾಗ್ಲೇ ಅವ್ರು ಬಂದು ಸ್ಟೋರಿ ಹೇಳಿ, ನನ್ನ ಪಾತ್ರ ಹೇಳಿ ಎಲ್ಲ, ಅವಾಗ್ಲೇ ಈ ಟೋಲ್ಡ್ ಮಿ ಹಗ್ಗ ಇಸ್ ದ ಟೈಟಲ್. ಓಕೆ, ಎಷ್ಟು ಡಿಫ್ರೆಂಟ್ ಆಗಿದೆ, ಏನಕ್ಕೆ ಆ ಟೈಟಲ್ ಇಟ್ಟಿದ್ದೀರಾ ಅಂದ್ರೆ, ಅದೇ ನಿಮ್ಗೆ ಒಂದು ಏನಂತಾರೆ, ಒಂದು ಅಟ್ರಾಕ್ಟ್ ಆಗುತ್ತೆ ಕೇಳಿದ ತಕ್ಷಣ. ಹಗ್ಗನ ಏನಿದು ಸಿನಿಮಾ ಅಂತ. ಸೊ ಐ ಆಮ್ ಶೋರ್ ನಿಮ್ಗೂ ಹಾಗೆ ಅನ್ಸಿರುತ್ತೆ. ಸೊ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನೀವು ಸ್ಟೋರಿ ಕೇಳಿ ಫುಲ್ಲು, ಅವಾಗ ಗೊತ್ತಾಗುತ್ತೆ ಯಾಕೆ ಹಗ್ಗ ಅಂತ ಇಟ್ಟಿದ್ದೀನಿ ಅಂತ. ಸೊ ಯುನೋ ತುಂಬ ನೀಟಾಗಿ ಒಂದು ಕ್ಲಾರಿಟಿಯಿಂದ ಹೀಗೆ ಫಸ್ಟ್ ಡೇ ಇಂದ ನಾ ಹೇಳ್ತಾ ಇದ್ದೀನಿ. ಸೊ ಅದು ಖಂಡಿತ ಅವರಲ್ಲಿ ಇಷ್ಟ ಆದಂಥ ಒಂದು ಅಂಶ. ಅಂಡ್ ಹಗ್ಗ ನೀವು ಸಿನಿಮಾ ನೋಡಿದ್ರೆ ಯಾಕೆ ಅದೊಂದು ಪಾತ್ರನೇ ಅಂತ ಹೇಳ್ತಾ ಇದೀನಿ ಅಂತ ಅರ್ಥ ಆಗುತ್ತೆ. ಸೊ ಇನ್ನು ಅವಿನಾಶ್ ಅವರೇ ನೀವು ಹೇಳಿ. ಸೊ ಈಗ ಫಸ್ಟ್ ಬೇರೆ ಬೇರೆ ಜನರಲ್ಲಿ ಸಿನಿಮಾಗಳು ಬರ್ಬೇಕಾದ್ರೆ ಜನರಿಗೆ ಇಂಥದ್ದೇ ಆದಂತ ಒಂದು ಸಿನಿಮಾ ಇಷ್ಟ ಆಗುತ್ತೆ, ಯಾವ ಸಿನಿಮಾಗಳನ್ನ ನಾನು ಕೊಡ್ಬೇಕು ಅನ್ನೋದು ಇದ್ದೇ ಇರ್ತದೆ ಡೈರೆಕ್ಟರ್ ರೆಸ್ಪಾನ್ಸಿಬಲ್. ಸೊ ನೀವು ಈ ರೀತಿ ಸಿನಿಮಾನ ಜನ ಒಪ್ಕೊಳ್ತಾರೆ ಅಂತ ನೀವು ಈ ಸಿನಿಮಾನ ಪ್ಲಾನ್ ಮಾಡಿದ್ದ, ಅಥವಾ ಸ್ವಲ್ಪ ಗ್ಯಾಪ್ ಆಯ್ತು, ಒಂದಷ್ಟು ಹಾರರ್ ಸಿನಿಮಾಗಳು ಬಂದು ನೋಡೋಣ ಒಂಚೂರು ಬೆಚ್ಚ ಬೀಳಿಸೋಣ ಅಂತ ಏನಾದ್ರು ಬಂದಿದ್ದ? ಸೊ ಅದು ಪ್ಯೂರ್ ಹಾರರ್ ಫಿಲ್ಮ್ ಅಂದ್ರೆ ಆ ತರ ಇರುತ್ತೆ, ಹೆದರ್ಸೋಕೆ ಅಂತಾನೆ. ಇದು ಹೆದರ್ಸೋದು ಉದ್ದೇಶ ಅಲ್ಲ. ಹೆದರಿಕೆ ಯಾವ ರೀತಿ ಅಂದ್ರೆ ಸಡನ್ ಶಾಕಿಂಗ್ ಹೆದರಿಕೆ ಬೇರೆ, ಒಂದು ಪ್ರೊಲಾಂಗ್ ಟೈಮಲ್ಲಿ ಹೆದರ್ಸೋದು ಅದು ಬೇರೆ. ಇದು ಆ ಥರದ ಸಿನಿಮಾ. ಒಂದು ಇಟ್ ಟೇಕ್ಸ್ ಟೈಮ್ ಒಂದು ಭಯ ಬರಬೇಕು ಅನ್ನೋದು ವಿಷಯ ಅಂತ ಬಂದಾಗ ಸಮಾಧಾನ ಕುತ್ಕೊಂಡು ನೋಡ್ಬೋದು. ಹೋಗ್ತಾ 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 ನೀವ್ ಹೇಳಿ ಸರ್, ನಿಮ್ ಪಾತ್ರದ ಬಗ್ಗೆ. ಈಗ ಸಿನಿಮಾದ ಹೀರೋ ಅಂದಾಗ ಹೀರೋ ಜವಾಬ್ದಾರಿ ಇರುತ್ತೆ, ಇಡೀ ಸಿನಿಮಾನ ಒಂದು ಗೆಲ್ಲಿಸ್ಕೋಬೇಕಂದಾಗ ಅವ್ರದ್ದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಇದು ಫಸ್ಟ್ ನನಗೇನು ಆ ಥರ ಎಕ್ಸ್ಪೀರಿಯನ್ಸ್ ಹಿಂದೆ ಇಲ್ಲದೆ ಇರೋದ್ರಿಂದ, ಎಲ್ಲೂ ಮಾಡಿದಿಲ್ಲ, ಇದು ಫಸ್ಟ್ ಇರೋದ್ರಿಂದ
ಸೊ ಏನು ಸಿಗ್ತಾ ಎಲ್ಲ ನಾನು 100% ಪರ್ಫಾರ್ಮ್ ಮಾಡಬೇಕು ಅಂತ ಮೈಂಡಲ್ಲಿ ಒಂದು ಡಿಸಿಷನ್ ಜೊತೆ. ಮತ್ತು ಇವ್ರಿಗೆ ಗೊತ್ತಿರ್ತದೆ ಎಷ್ಟು ಮಾಡಿದ್ದೀನಿ ಅಲ್ಲಿ ಓಕೆ ಮಾಡುವಾಗ ಎಷ್ಟು ಮಾಡಿದ್ದಾರೆ ಅಂತ. ಸೊ ಐ ಹೋಪ್ ಇವರ ಒಂದು ಕತೆಗೆ ಜಸ್ಟಿಫೈಡ್ ಅಂತ. ಸೊ ನೀವು ಹೇಳಿದ್ರಿ ನಾನು ಸೂಪರ್ ಹೀರೋ ಅಂತ ಇಷ್ಟ, ನಾಟ್ ಇಟ್ ಆಲ್ ಅಂತ. ಆಕ್ಚುಲಿ ಆಸ್ ಅ ವ್ಯೂವರ್ ಆಗಿ ನಾವು ಕುತ್ಕೊಂಡು ನೋಡಿದಾಗ ಅಥವಾ ಈ ಸಿನಿಮಾ ಬಗ್ಗೆ ಚರ್ಚೆ ಅಂತ ಆದಾಗ, ಆ ಪೋಸ್ಟರ್ಗಳನ್ನ ನೋಡಿದಾಗ, ಮೋಷನ್ ಪೋಸ್ಟರ್ಗಳನ್ನ ಗಮನಿಸಿದಾಗ ಯು ಆರ್, ಯಾಕೆ ಅಂತಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳನ್ನ ಎಷ್ಟು ಜನ ನೋಡಿದ್ದಾರೆ, ನಿಮ್ಗೆ ಎಷ್ಟು ಫ್ಯಾನ್ ಬೇಸ್ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಒಂದಷ್ಟು ಹಾಡುಗಳು ಇವತ್ತಿಗೂ ಬರುತ್ತಾರೆ, ಇವತ್ತಿಗೂ ಟ್ರೆಂಡ್ ಅಲ್ಲಿ ಇರುತ್ತೆ ನಿಮ್ ಹಾಡುಗಳು. ಹೀಗಿರುವಾಗ ನಿಮ್ಮ ಪಾತ್ರಗಳನ್ನ ನಾವು ನೋಡಿದೀವಿ. ಸೊ ಈಗ ಇದು ಡಿಫ್ರೆಂಟ್ ನಿಮಗೆ ನಿಮ್ಮ ಹಿಸ್ಟ್ರಿಯಲ್ಲಿ, ಅಂದ್ರೆ ಸಿನಿಮಾ ಕರಿಯರ್ ಅಲ್ಲಿ ಇದು ಫಸ್ಟ್ ಟೈಮ್ ಮ್ಯಾಮ್ ಈ ರೀತಿ ರೋಲ್ ಪ್ಲೇ ಮಾಡ್ತಾ ಇರೋದು. ಅಂದ್ರೆ ಹಾರರ್ ಜಾನ್ರೆ ಮಾಡಿದೀನಿ, ಮಾಡಿಲ್ಲ ಅಂತಲ್ಲ. ಕನಕಾಂಬರಿ, ಮೋಹಿನಿ, ಸುಮಾರು ಸಿನಿಮಾಗಳು. ಹಾ, ಈ ತರ ಒಂದು ಪಾತ್ರದ ಪ್ರೆಸೆಂಟೇಷನ್ ಅದೆಲ್ಲಾನು ಪ್ರಾಬಬ್ಲಿ ನಾನು ಮುಂಚೆ ಮಾಡಿಲ್ಲ. ನನಗೆ ತುಂಬಾ ಇಷ್ಟ ಆಗಿದ್ದು ಅದೇನೆ ಪವಿತ್ರ. ಅಂಡ್ ಅವ್ರು ಹಿಂಗ್ ಅನ್ಕೊಂಡಿದ್ರು ಹಂಗೆ ಅದು ಫೈನಲ್ ಪ್ರಾಡಕ್ಟ್ ಬಂದಿದೆ, ವಿಚ್ ಇಸ್ ವೆರಿ ರೇರ್ ಅಂತ ನನ್ಗೆ ಅನ್ಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಪವಿತ್ರ ದಟ್ ಈ ತರ ಹುಡುಗರು ಯೋಚನೆ ಮಾಡ್ತಾರೆ, ಎಲ್ಲ ಅನು ಮ್ಯಾಮ್ ಜೊತೆ ವರ್ಕ್ ಮಾಡ್ಬೇಕು, ಇದ್ರ ಒಂದ್ ಪಾತ್ರ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದು. ಕಲಾವಿದ್ರಾಗ ನಮ್ಗೆ ಆಸೆ ಇದ್ದೇ ಇರುತ್ತೆ ಟು ಟ್ರೈ ಡಿಫ್ರೆಂಟ್ ಥಿಂಗ್ಸ್, ಯುನೋ. ಬಟ್ ನಾನು ರೋಪ್ ಹಾಕೊಂಡು ಮಾಡಿದೀನಿ, ಫೈಟ್ಸ್ ಸೀಕ್ವೆನ್ಸಸ್ ಮಾಡಿದೀನಿ, ಆಕ್ಷನ್ ಸೀಕ್ವೆನ್ಸ್. ಬಟ್ ದಿಸ್ ವಾಸ್ ಸಮಥಿಂಗ್ ಟೋಟ್ಲಿ ಡಿಫ್ರೆಂಟ್. ಒಂದು ಎಮೋಷನ್ ಜೊತೆ, ಒಂದು ಅವ್ರು ಹೇಳಿದ್ರಲ್ಲ ಹೆದರ್ಸೋ ಫ್ಯಾಕ್ಟರ್ ಜೊತೆಗೆ ಎಲ್ಲೋ ಒಂದು ಬಹಳ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡುವ ಒಂದು ಅವಕಾಶ ಸಿಕ್ತು. ಸೊ ಹಾಗಿದ್ರೆ ಈಗ ಮ್ಯಾಮ್ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ನಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಯಾಕೆ ಅಂತಂದ್ರೆ ನಿಮ್ ಕಣ್ಮುಂದೆ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ, ಹೀರೋಯಿನ್ಸ್ ಇದಾರೆ, ಸೊ ಆಕ್ಷನ್ ಸೀನ್ಸ್ ಮಾಡುವಂತವ್ರು ಕೂಡ ಇದ್ದಾರೆ. ಸೊ ಹಂಗಿದಾಗ ಅನು ಪ್ರಭಾಕರ್ ನಾಮೆ ನಿಮ್ಗೆ ಮೈಂಡ್ ಅಲ್ಲಿ ಬರೋದಕ್ಕೆ ರೀಸನ್ ಏನು? ನನ್ನ ಮೈಂಡ್ ಅಲ್ಲಿ ಬಂದಿಲ್ಲ ಆಕ್ಚುಲಿ. ಕೋಇನ್ಸಿಡೆಂಟಲಿ ಮೈ ಅಸೋಸಿಯೇಟ್ ಡೈರೆಕ್ಟರ್ ಮನೋಹರ್ ಹಿ ಟ್ರಿಗರ್ಡ್ ಇಟ್. ಅಂದ್ರೆ ಸೊ ಯಾರು ಮಾಡ್ಬೋದು, ಯಾರಿದ್ದಾರೆ ಅಂತ ನಾನು ಕ್ರಾಸ್ ಚೆಕ್ ಮಾಡಿದಾಗ ಹಿ ಕಮ್ ಅಪ್ ವಿತ್ ಐಡಿಯಾ ಸೇಯಿಂಗ್ ದಟ್ ಅನು ಪ್ರಭಾಕರ್ ನೋ ಲೆಟ್ ಸಿ ಅಂತ. ನಾನು ಒಂದಷ್ಟು ಅಂದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ವೆರಿ ಸಾರಿ ಅಬೌಟ್ ಇಟ್. ಗೊತ್ತಿತ್ತು ಅನುಪ್ರಭಾ ಹಾಡುಗಳೆಲ್ಲ ತುಂಬ ಫೇಮಸ್ಸು. ವಿ ಹ್ಯಾವ್ ಸೀನ್ ಆಫ್ಟರ್ ಲಾಂಗ್ ಗ್ಯಾಪ್ ಐ ಹ್ಯಾವ್ ಚೆಕ್ ಬ್ಯಾಕ್. ನನ್ಗೆ ಐ ಜಸ್ಟ್ ಫೌಂಡ್ ದ ಇಂಟೆನ್ಸಿಟಿ. ನೋಡಿದೆ ನಾನು ಸಾಂಗ್ಸ್ ವೀಣೆದು, ಎಸ್ಪೆಷಲಿ ಅದೇ ಆ ವೀಣೆದು ಒಂದು ಸಾಂಗ್ ಇದೆ ಗೊತ್ತಾ ಮೇಡಮ್? ಅದು 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 ಜಾನರ್ ಬೇರೆ ಆದ್ರೂ ಕೂಡ ಈ ಪಾತ್ರ ಕಾಣಿಸುತ್ತೆ ನಮಗೆ. ನನಗೆ ಆಟಿಟ್ಯೂಡ್, ಆ ಕ್ಯಾರೆಕ್ಟರ್ ವಿಜುವಲೈಸ್ಡ್ ಅಂಡ್ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಶೂಟ್ಸ್ ಅಂತ ಅನ್ನಿಸ್ತು. ಲಕ್ಕಿಲಿ ಮ್ಯಾಮ್ ಅಗ್ರಿ ಮಾಡಿದ್ರು ಅಂಡ್ ವಿ ಆರ್ ರಿಯಲಿ ಹ್ಯಾಪಿ. ಅಂಡ್ ಫೈನಲಿ ಬಂದ್ಬಿಟ್ಟು ಔಟ್ಪುಟ್ ಏನೇನು ಹೊರಗಡೆ ಬಂದ್ಬಿಟ್ಟು ನಾನು ಮುಗಿಸ್ಕೊಂಡೆ. ಸಿನಿಮಾ ರಿಲೀಸ್ ಹತ್ರ ಬಂದಿದ್ದಾಯ್ತು. ಸೊ ನೀವು ಹೇಳಿದ್ರೆ 100% ಮಾಡಬೇಕು, ನಾನು 100% ಮಾಡಿದ್ದೀನಿ ಅಂತ. ಇಲ್ಲ 100% ಮಾಡಿದೀನಿ ಅಂತಲ್ಲ, ಕೊಟ್ಟಿದ್ದೀನಿ ಅವರು. ನನ್ನ ಎಫರ್ಟ್ ನಾನು 100% ಹಾಕಿದ್ದೀನಿ. ಇನ್ನು ಅದನ್ನ ನಿಮ್ಮ ಕಡೆಯಿಂದ ನೀವು ನಮಗೆ ಗ್ಯಾರಂಟಿ ಕೊಡ್ಬೇಕಷ್ಟೇ. ನನ್ನ ಕಡೆಯಿಂದ ಮಾಡಿದ್ದೀನಿ. ಓಕೆ. ಸೊ ಈಗ ಸಿನಿಮಾ ರಿಲೀಸ್ಗೆ ಹತ್ರ ಬಂದಿದೆ. ನಿಮಗೆ ಸಿನಿಮಾದಲ್ಲಿ ಕಂಪ್ಲೀಟ್ ಈ ಪ್ರಾಡಕ್ಟ್ ರೆಡಿ ಆದ ನಂತರ ಔಟ್ಪುಟ್ ನೋಡಿದ ನಂತರ ಏನು ಇಷ್ಟ ಆಯ್ತು? ಔಟ್ಪುಟ್ ಇನ್ನೂ ಅವರು ನನಗೆ ತೋರಿಸಿಲ್ಲ. ಎಲ್ಲೋ ಒಂದು ಸಣ್ಣ ಪುಟ್ಟ ಗ್ಲಿಮ್ಸ್ ಒಂದು ಲ್ಯಾಪ್ಟಾಪಲ್ಲಿ ಅದರಲ್ಲಿ ತೋರಿಸಿದ್ರು. ಚೆನ್ನಾಗಿ ಬಂದಿದೆ ಮೂವಿ ಅಂತೂ. ಮೇಡಮ್ ಪರ್ಫಾರ್ಮೆನ್ಸ್ ನಾನು ನೋಡಿರೋದು ನಂದಿಗಿನ್ನ ಜಾಸ್ತಿ. ಸೊ ತುಂಬ ಭಯಂಕರವಾಗಿದೆ, ಎಕ್ಸ್ಟ್ರಾಡಿನರಿ ಆಗಿದೆ. ಈ ನಡುವೆ ಯಾವುದು ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಈ ಮಧ್ಯದಲ್ಲಿ. ಸೊ ಇದೊಂದಾಗಿ ಇರುತ್ತೆ, ಒಂದು ರೆಕಾರ್ಡ್ ಇರುತ್ತೆ ಇದ್ರದ್ದು ಅನ್ಸುತ್ತೆ. ಕನ್ನಡದ ಅರುಂಧತಿ ಅಂತ ಯಾವ್ದೋ ಒಂದು ಹಿಟ್ ಸಿನಿಮಾ ಜೊತೆಗೆ ಆ ಲುಕ್ ಮ್ಯಾಚ್ ಮಾಡೋದಾಗ್ಲಿ. ಅಂಡ್ ಸಿನಿಮಾ ಜನಕ್ಕೆ ಅಲ್ಟಿಮೇಟ್ಲಿ ರೀಚ್ ಆಗ್ಬೇಕಲ್ಲ ಪವಿತ್ರ, ದಟ್ ಇಸ್ ದಿ ಐಡಿಯಾ. ಯಾಕಂದ್ರೆ ಇವಾಗ ರಾಜ್ ನಮ್ ನಿರ್ಮಾಪಕರು ಯಾವ ಬ್ಯಾಕ್ ಗ್ರೌಂಡ್, ಸಿನಿಮಾ ಬ್ಯಾಕ್ ಗ್ರೌಂಡು ಇಲ್ಲ. ಅವಿನಾಶ್ ಅವರು ಏನೋ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಅದು ಒಟ್ಟಿಗೆ ವರ್ಕ್ ಮಾಡಿರೋದು, ಅದು ಗೊತ್ತಿಲ್ಲ ನನಗೆ. when they came to me, ಫಸ್ಟ್ ಈ ತರ ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಫಸ್ಟ್ ಟೈಮ್ ಡೈರೆಕ್ಟರ್, ಫಸ್ಟ್ ಟೈಮ್ ಹೀರೋ,
ಹರ್ಷಿಕಾ ಪೂಣಚ್ಚ ಅವರು ಈ ತರ ಎಲ್ಲ, ಸುಧಾ ಬೆಳ್ವಾಡಿ, ಅವಿನಾಶ್ ಅವರು ಎಲ್ಲ ಮಾಡ್ತಾರೆ, ತಬ್ಲಾ ನಾನಿ ಸರ್ ಎಲ್ಲರೂ ಇದ್ದಾರೆ, ಈ ತರ ಪಾತ್ರ ಹೀಗೆ ಅಂತಲ್ಲ. ಸೊ ಒಂದು ಪ್ಯಾಷನ್ ಇರೋಂಥವ್ರು, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರೋಂಥವ್ರು ಬಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಕೇಳ್ದೆ ಕೂಡ, ಯಾಕೆ ಈಸ್ ಅನ್ ಇಂಜಿನಿಯರ್, ಕೆಲಸ ಬಿಟ್ಬಿಟ್ಟು ಕಮ್ ಟು ದಿಸ್ ಫೀಲ್ಡ್ ಅಂತ, ಯಾಕೆ ಫಸ್ಟ್ ಅದನ್ನ ಯಾಕೆ ಮಾಡಿದ್ರಿ ಅಂತ ಕೇಳಿದೆ. ಈ ಸೈಡ್ ಇಲ್ಲ, ನಂಗೆ ಮುಂಚೆಯಿಂದ ಆಸೆ ಇತ್ತು ಮೇಡಮ್, ಒಂದು ಪ್ಯಾಷನ್ ಇತ್ತು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಅಂಡ್ ಅದನ್ನ ಮಾಡಿದ್ದಾರೆ. ಇಟ್ಸ್ ಡನ್ ಅ ಗುಡ್ ಜಾಬ್. ಒಳ್ಳೆ ಒಂದು ಕಥೆ. ಇವಾಗ ಸಿನಿಮಾ ಅಂದರೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಏನೇ ಜಾನ್ರೆ ಇರ್ಬೋದು, ನಾವು ಅದನ್ನ ಕೆಲವೊಂದು ಜಾನ್ರೆ ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ. ಬಟ್ ಈ ತರ ಜಾನ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಕೂತ್ಕೊಂಡು ಆ ಕತ್ಲೆನಲ್ಲಿ ಥಿಯೇಟರ್ ನೋಡ್ಬೇಕು, ಎಕ್ಸಾಕ್ಟ್ಲಿ. ಸೊ ಹೆದರ್ಕೊಂಡು ಆ ಪಾಪ್ಕಾರ್ನ್ ಬೀಳ್ಸಿ ಏನೋ ಅದೆಲ್ಲ ಆಗ್ಬೇಕು ಅಂತ ತುಂಬಾ ಜನ ವಿಲ್ ವಾಂಟ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾನ ಅವಿ ಅಂಡ್ ಟೀಮ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ನಂದು ಒಂದು ಪಾತ್ರ, ಇಟ್ಸ್ ನಾಟ್ ಲೈಕ್ ಐ ಆಮ್ ದೇರ್ ಥ್ರೂ ದ ಫಿಲ್ಮ್, ಬಟ್ ಒಂದು ಜರ್ನಿ ಇದೆ, ಒಂದು ಸ್ಟೋರಿ ಇದೆ, ಅದು ಎಲ್ಲಿಗೆ ಹೋಗಿ ರೀಚ್ ಆಗತ್ತೆ ಅನ್ನೋದು ಏನೋ ಅವ್ರು ಹೇಳ್ದಂಗೆ ಒಂದು ಸ್ಲೋಲಿ ಇದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಆಲ್ ದಟ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಐ ಫೀಲ್. ಈಗ ಮ್ಯಾಮ್ ಇಲ್ಲಿಂದ ಮ್ಯಾಮ್ ಜೊತೆ ಮಾತಾಡಿದ್ವಿ, ಬೇರೆ ಪಾತ್ರಗಳು, ಬೇರೆ ಕಾಸ್ಟಿಂಗ್ ಬಗ್ಗೆ ನೋಡಿದಾಗ ವೆರಿ ಇಂಟ್ರೆಸ್ಟಿಂಗ್. ಸೊ ಇಷ್ಟು ಒಂದು ಒಳ್ಳೆ ಕಾಂಬಿನೇಷನ್ ತರಬೇಕಾಗತ್ತೆ ಇಡೀ ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ. ಕೆಲವೊಂದು ಸರಿ ಸಿನಿಮಾ ನೋಡೋದಕ್ಕೆ ಮುಂಚೆ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ, ಯಾರ್ಯಾರು ಇದ್ದಾರೆ ಅದನ್ನ ನೋಡಿ ಬರೋರು ಇದ್ದಾರೆ. ಸೊ ಇದರಲ್ಲಿ ಅವಿನಾಶ್ ಸರ್ ಎಲ್ಲ ಇರ್ಬೋದು, ತಬ್ಲಾ ನಾನಿ ಸರ್ ಇರ್ಬೋದು, ಎಲ್ಲ ಒಳ್ಳೆ ಆಕ್ಟರ್ಸ್, ದೊಡ್ಡ ದೊಡ್ಡ ನಟರೇ ಇಲ್ಲಿ ಇರ್ಬೇಕಂದ್ರೆ ಅವ್ರನ್ನ ಹೇಗೆ ಅಪ್ರೋಚ್ ಮಾಡಿದ್ರಿ? ಮಸ್ಟ್ ಡಿಫಿಕಲ್ಟ್ ಅವ್ರನ್ನ ಅಪ್ರೋಚ್ ಮಾಡೋದು ಕಷ್ಟ ಇಲ್ಲ, ಯಾರನ್ನು ಏನ್ ಡಿಫಿಕಲ್ಟ್ ಏನಾಗ್ಲಿಲ್ಲ. ಎವ್ರಿವನ್ ವಾಸ್ ಲೈಕ್ ಮೇ ಬಿ ಇಂಪ್ರೆಸ್ಡ್ ವಿತ್ ದ ಪ್ಲಾಟ್. ಕಥೆ ಏನಿದೆ ಅನ್ನೋದು ಸ್ವಲ್ಪ ಇಂಪ್ರೆಸ್ಡ್. ಅಂಡ್ ಡಿಫಿಕಲ್ಟೀಸ್ ಎಲ್ಲೂ ಅನ್ಸ್ಲಿಲ್ಲ. ಹಂಗಿದ್ರೆ ಕತೆ ಸ್ಟ್ರಾಂಗ್ ಆಗಿತ್ತು. ಕತೆ ಸ್ಟ್ರಾಂಗ್ ಆಗಿದೆ. ಪವರ್ಫುಲ್ ಕ್ಯಾರೆಕ್ಟರ್ಸ್ ಎಸ್ಪೆಷಲಿ. ಇವಾಗ ಅನು ಮ್ಯಾಮ್ದು ಸೂಪರ್ ಹೀರೋ ಅಲ್ಲ ಅಂತ ಶಿ ಇಸ್ ಸೇಯಿಂಗ್, ಬಟ್ ಇಟ್ಸ್ ಆಕ್ಚುಲಿ ವೆರಿ ಪವರ್ಫುಲ್ ಸೂಪರ್ ಹೀರೋ. ಇಂಪಾರ್ಟೆನ್ಸ್ ಇದೆ ಅಂತ. ಇಫ್ ಐ ಕ್ಯಾನ್ ಸೇ ಇನ್ ಒನ್ ವರ್ಡ್, ಸಿನಿಮಾ ನೋಡಿದ್ಮೇಲೆ ವಾಟ್ ಇಸ್ ಅ ಟೇಕ್ ಹೋಮ್ ಅಂತ ಬರುತ್ತೆ ಎಲ್ಲ ಸಿನಿಮಾಗಳದು. ಅನು ಪ್ರಭಾಕರ್ ಮ್ಯಾಮ್ ಪರ್ಫಾರ್ಮೆನ್ಸ್ ಇಸ್ ಅ ಟೇಕ್ ಹೋಮ್ ಇನ್ ದ ಫಿಲಿಮ್. ದಟ್ ಐ ಕ್ಯಾನ್ ಕ್ಲಿಯರ್ಲಿ ಸೇ. ಅದೊಂದು ಟೇಕ್ ಹೋಮ್ ಆಗುತ್ತೆ. ಸರ್ ಅದೊಂದು ಪಾತ್ರ ಎಲ್ಲ ನೋಡಿಲ್ಲಪ್ಪ, ಭಯಂಕರ ಆ ಥರ ಅನ್ಸುತ್ತೆ. ಡೆಫಿನೆಟ್ ಆಗಿ ಈಗ ನೀವು ಹೇಳಿದ್ರಿ, ಒಂದು ಸಿನಿಮಾ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟ್ ಅದು ಏನಿರುತ್ತೆ. ಹೌದು, ಬಟ್ ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ವಾಟ್ ಇಸ್ ಅ ಟೇಕ್ ಹೋಮ್, ದಟ್ ಇಸ್ ಅ ಪಾಯಿಂಟ್. ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳು ಬರುತ್ತೆ, ನೀವು ಹೇಳಿದಂಗೆ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಫಿಲಿಮ್ಸ್. ಈ ಥರದ ಯಾಕೆ ಹಾರಿಸ್ಕೊಂಡ್ರಿ ಅಂತ ಹೇಳೋದಕ್ಕೆ ಅದಕ್ಕೆ ರೀಸನ್ ಇಲ್ಲ, ಡೆಫಿನೆಟ್ ಆಗಿ. ಬಟ್ ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಫಿಲಿಮ್. ಈಗ ನಾನು ಮಾಡಾದ್ಮೇಲೆ ನನಗೆ ಅದು ಫೀಲ್ ಆಯ್ತು, ಏನೋ ಹೊಸದಾಗಿದೆ, ಸಮಥಿಂಗ್ ಪವರ್ಫುಲ್. ಆ ಥರ ಏನಿಲ್ಲ, ಜಾನರ್ ಇಲ್ಲ ಆ ಥರದ್ದು ಏನಿಲ್ಲ. ಐ ಲೈಕ್ ಹಾರರ್ ಫಿಲಿಮ್ಸ್ ಅ ಲಾಟ್, ಬಟ್ ಆ ಥರ ಹಂಗೆ ಮಾಡಬೇಕು ಅಂತೇನಿಲ್ಲ. ಕತೆ ಹೇಗಿದೆಯೋ ಆ ಥರ. ನೀವು ಹೇಳಿ, ನಿಮಗೆ ಯಾವ ಥರ ಮೂವೀಸ್ ಇಷ್ಟ ಆಗುತ್ತೆ? ಬೇಸಿಕ್ಲಿ ಲೈಕ್ ಆಲ್ ಎಲ್ಲ ಥರದ ಸಿನಿಮಾ. ನನಗಿದ್ರಲ್ಲಿ ಇನ್ನೊಂದು ಹೇಳೋದಕ್ಕೆ ಮರೆತೆ ಆಗಲೇ, ಇನ್ನೊಂದು ಇದರಲ್ಲಿ ಏನಂದರೆ ನನಗೆ ಕಾಮಿಡಿನೂ ಸಿಕ್ಕಿರೋದು ಹೆಚ್ಚು. ಆ್ಯಕ್ಚುಲಿ ಐ ವಾಸ್ ವೆರಿ ಹ್ಯಾಪಿ, ನನಗೆ ಕಾಮಿಡಿ ಸಿಕ್ತು, ಆ್ಯಕ್ಷನ್ ಇದೆ ಇದರಲ್ಲಿ. ಸೊ ಆ್ಯಕ್ಷನ್ಗೆ ಪ್ರಿಪರೇಷನ್ ಹೇಗಿತ್ತು? ಭಯಂಕರವಾಗಿತ್ತು, ಮಾಡ್ಕೊಂಡಿದ್ದೆ. ಆಕ್ಚುಲಿ ಒಂಥರ ಚೆನ್ನಾಗಿರುತ್ತೆ. ಈಗ ಹಾರರ್ ಮೂವಿನ ಎಲ್ಲೋ ನೋಡ್ತಾ ಇರುತ್ತೆ, ಮಿಡ್ಲ್ ಎಲ್ಲೋ ಒಂದು ಕಾಮಿಡಿ ಬರುತ್ತೆ, ಆ ನಗುವಿಂದ ಆಚೆ ಬರೋಷ್ಟಲ್ಲಿ ಒಂದು ಹಾರರ್ ಎಂಟ್ರಿ ಇರುತ್ತಲ್ಲ, ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ನೀವ್ ಹೇಳಿ ಮ್ಯಾಮ್, ನಿಮ್ಗೆ ಯಾವ ರೀತಿ ಸಿನಿಮಾಗಳು ಇಷ್ಟ ಆಗುತ್ತೆ? ಯಾಕಂದ್ರೆ ನೀವು ಯಾವುದೇ ಪಾತ್ರ ಮಾಡಿದ್ರು ಕೂಡ ನಿಮಗೆ ಇಷ್ಟ ಆಗುವಂತ ಒಂದಷ್ಟು ಮೂವೀಸ್ ಇರುತ್ತೆ. ಸೊ ಯಾವ್ದು ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಈ ಜಾನ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀವಿ. ಅಯ್ಯೋ, ಐ ಡೋಂಟ್ ಲೈಕ್ ಹಾರರ್. ಹಾರರ್ ಮೂವಿ ನೋಡಿದ್ದಿಲ್ಲ ಇಲ್ಲಿವರೆಗೂ. ಸೊ ಪ್ರಾಬಬ್ಲಿ ನೋಡಿದ್ರೆ ಹಗ್ಗ ವಿಲ್ ಬಿ ದ ಫಸ್ಟ್ ಒನ್. ನಂದೇ ಸಿನಿಮಾಗಳು ಕನಕಾಂಬರಿ ಆಗ್ಲಿ, ಮೋಹಿನಿ ಆಗ್ಲಿ ಯಾವ್ದು ನೋಡಿಲ್ಲ. ಐ ಡು ನಾಟ್ ಲೈಕ್ ದ ಜಾನ್ರೆ. ನಾನು ಯಾವ ಬೇರೆ ಭಾಷೆ, ಕನ್ನಡದಲ್ಲಾಗ್ಲಿ ಬೇರೆ ಭಾಷೆಗಳಾಗ್ಲಿ ಯಾವ್ದ್ರಲ್ಲೂ ಹಾರರ್ ನೋಡಿಲ್ಲ. ಇವಾಗ ನೀವು ಹೇಳಿ ಆಪೋಸಿಟ್ ಕಂಪ್ಲೀಟ್ಲಿ. ಅದೇ ಹೇಳ್ತಾ ಇದ್ದೆ, ನನ್ನ ಡಿಸ್ಕಷನ್ ಆಗ್ತಾ ಇತ್ತು ಈಗ, ಇಟ್ಸ್ ರಿಲೀಸಿಂಗ್ ಅಲ್ಲ. ಅಮ್ಮ ಫಸ್ಟೇ ಹೇಳ್ಬಿಟ್ರು, ಅಮ್ಮಂಗೂ ಇಷ್ಟ ಇಲ್ಲ ಇದೊಂದು ಜಾನ್ರೆ, ದಯವಿಟ್ಟು ಕರಿಬೇಡ ಕಣಿಮಾ, ನಾನು ಬರಲ್ಲ ಸಿನಿಮಾಗೆ ಅಂತ. ಅವ್ರಿಗೆ ನೋಡಕ್ ಆಗಲ್ಲ. ರಘು ಅವ್ರದ್ದು ಅಷ್ಟೇ, ನಾನು ಅವ್ರ ಹಾರರ್ ಸಿನಿಮಾ ಯಾವ್ದು ನೋಡಿಲ್ಲ.
ನೀವು ನೋಡಿ. I have not seen, I will not see also. So ನಾನು ಅವಿನಾಶ್ ಗ್ರ್ಯಾಂಡ್ ಆಗಿ ಸಿನಿಮಾ ತೋರಿಸ್ಬೇಕು ಒಂದು ಪ್ರೀಮಿಯರ್ ಶೋ ಮಾಡ್ಬೇಕು ಅಂತೆಲ್ಲ ಐಡಿಯಾ ಇಟ್ಕೊಂಡಿದ್ದಾರೆ. ಪ್ರಾಬ್ಲಿ ಬಂದು ಅರ್ಧ ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊರಗೆ ಹೋಗಿ ಆಮೇಲೆ ಸ್ವಲ್ಪ Relax ಆಗಿ. ಬಿಕಾಸ್ ಈ ಜಾನ್ರೆ ಅಂತ ನನ್ಗೆ ಇಷ್ಟ ಇಲ್ಲ ಪವಿತ್ರ. ಅಂಡ್ ಬೇಸಿಕಲಿ ನನಗೆ ಐ ಬಿಲೀವ್ ಇನ್ ಎನರ್ಜೀಸ್, ಐ ಬಿಲೀವ್ ಇನ್ ನೆಗೆಟಿವ್ ಅಂಡ್ ಪಾಸಿಟಿವ್ ಎನರ್ಜೀಸ್. ಸೊ ಯಾವ್ದೋ ಒಂದು ಜಾಗಕ್ಕೆ ಹೋದಾಗ ನಮ್ಗೆ ಅನ್ಕಂಫರ್ಟಬಲ್ ಅನ್ಸುತ್ತೆ, ಯುನೋ ಒಂದು ಹೋಟೆಲ್ ಇರ್ಬೋದು ಅಥವಾ ಯಾವ್ದೋ ಒಂದು ಓಪನ್ ಸ್ಪೇಸ್ ಇರ್ಬೋದು, ವಿ ಫೀಲ್ ಏನೋ ಸ್ಕ್ರೀನ್ ಅಲ್ಲ ಇಲ್ಲಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಯುನೋ ಆಲ್ ಆಫ್ ಅಸ್ ಫೀಲ್ ದಟ್. ನಂಬಿಕೆ ಇದೆಯಲ್ಲ, ಯಾಕಂದ್ರೆ ಅವಿನಾಶ್ ನಂಬಿಕೆ ಇಲ್ಲ, ನಾನು ತುಂಬಾ ಸೈಂಟಿಫಿಕ್ ತುಂಬಾ ಲಾಜಿಕಲ್ ಅಂತ ಹೇಳ್ತಾ ಇದ್ರು. ಸೊ ಬಟ್ ಐ ಬಿಲೀವ್ ಇನ್ ದೋಸ್ ಎನರ್ಜೀಸ್. ಸೊ ಹಾಗಾಗಿ ನನಗೆ ಇದು ಸುಮ್ಮನೆ ನೋಡಿ ಹೆದರ್ಕೊಂಡು ಅದನ್ನ ಆಮೇಲೆ ತಿಂಗಳಾನ್ಗಟ್ಟಲೆ ತಲೆನಲ್ಲಿ ಅದು ಇಟ್ಕೊಂಡು ಅಯ್ಯೋ ಅದೆಲ್ಲ ಬೇಡವೇ ಬೇಡ ಅಂತ ನಾನು ಚಿಕ್ಕ ವಯಸ್ಸಿಂದಾನು ಐ ಡೋಂಟ್ ಲೈಕ್ ವಾಚಿಂಗ್ ದಿಸ್ ಪರ್ಟಿಕ್ಯುಲರ್ ಜಾನರ್. ಸೊ ಹಾಗಾಗಿ ಬಟ್ ಸ್ಟಿಲ್ ಹೇಳ್ತೀನಿ, ಹಂಗ ಸೂಪರ್ ಟೀಮು ಡಬ್ಬಿಂಗ್ ಮಾಡಿದೀನಿ, ಎಲ್ಲ ಸೀನ್ಸ್ ನೋಡಿದೀನಿ, ಸಾಂಗ್ ಎಲ್ಲ ಕೇಳಿಸ್ತಾ ಇದಾರೆ, ಒಂದೊಂದೇ ರಿಲೀಸ್ ಮಾಡ್ತಿದ್ದಾರೆ ಅವಿನಾಶ್. ಸೊ ದಯವಿಟ್ಟು ಬಂದು ಈ ಜಾನ್ರೆ ಇಷ್ಟಪಡೋರು ಸಖತ್ ಎಂಜಾಯ್ ಮಾಡ್ತೀರಾ, ಒಳ್ಳೆ ಪೈಸಾ ವಸೂಲ್ ಆಗುತ್ತೆ ನಿಮ್ಗೆ. ಪವಿತ್ರ ಹೇಳಿ ಕಾಮಿಡಿ ಆಕ್ಷನ್ ಮಧ್ಯೆ ಸಡನ್ ಆಗಿ ಭಯ ಪಡ್ಕೊಂಡು ಅದರ ಆಗೋದು ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಸೊ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಅಂತ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ ಅಂತ. ಈ ವಿಚಾರದಲ್ಲಿ ನಿಜವಾಗ್ಲೂ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾವ ಜಾನರ್ ಇಷ್ಟ ಇಲ್ಲ ಅದ್ರಲ್ಲಿ ಅವ್ರನ್ನ ಆಕ್ಟ್ ಮಾಡಿಸಿದ್ರೆ ನಿಮ್ಗೆ ಇನ್ನೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಆಕ್ಚುಲಿ ಜಾಸ್ತಿ ಆಯ್ತು. ಯಾವ್ದು ಹೇಳಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂತ ಈಗ ಜವಾಬ್ದಾರಿ ಇದೆ ನಿಮ್ಮ ತಲೆ ಮೇಲೆ. ಏನ್ ನನಗೆ ಫ್ಲಾಶ್ ಆಗಿಲ್ಲ ಮ್ಯಾಮ್. ಮ್ಯಾಮ್ಗೆ ಸಿನಿಮಾ ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ನೀವು ಬೇರೆ ಹೋಗಂಗೆ ಇಲ್ಲ, ಸಿನಿಮಾದಲ್ಲೇ ಇರ್ಬೇಕು ಈಗ. ನಿಜ ತಾನೆ? ಐ ಥಿಂಕ್ ಮೇ ಬಿ ಬ್ರೇಕ್ಸ್ ತಗೊಂಡು ನೋಡ್ಬೋದೇನೋ, ಹಗ್ಗ ಹಾಕಿ ಕಟಾಕಿ ನೋಡ್ಸೋಣ ಅಂತ ಇದೆ. ಡಬ್ಬಿಂಗ್ ಮಾಡಿದಾಗ ಏನಾಯ್ತು, ಪಕ್ಕದಲ್ಲೇ ಸುನಿಲ ಬಂದಿದ್ದೆ ಅಲ್ವೇನೋ ಡಬ್ಬಿಂಗ್. ನೀನು ಯಾರು ಬಂದಿದ್ದು? ಗುರು ಹೆಟ್ಕಮ್ಮ ಸಂಬಡಿ ಯಾರೋ ಡಬ್ಬಿಂಗ್ ಮಾಡಿದ್ರು, ಪಕ್ಕದಲ್ಲೇ ಕೂರ್ಸ್ಕೊಂಡಿದ್ದೆ ನಾನು. ಅಂಡ್ ಡಬ್ಬಿಂಗ್ ಮಾಡುವಾಗ ರೀ ರೆಕಾರ್ಡಿಂಗು ಎಫೆಕ್ಟ್ ಗ್ರಾಫಿಕ್ಸ್ ಆಗಿರ್ಲಿಲ್ಲ. ಸೊ ಓಕೆ ಮಾಡ್ದೆ, ಹೋದೆ, ಕಿರ್ಚಿದೆ, ಮಾಡ್ದೆ, ಏನೇನ್ ಮಾಡ್ಬೇಕು ಎಲ್ಲ. ಇವಾಗ ಫುಲ್ ಪ್ರಾಡಕ್ಟ್ ರೆಡಿ ಆದ್ಮೇಲೆ ನೋಡೋದಿದೆಯಲ್ಲ, ಲೈಕ್ ಆ ಮೋಷನ್ ಪಿಕ್ಚರ್ ಇದು ಎಲ್ಲ ತೋರ್ಸಾಗ್ಲೇನೆ ಮನೆಗೆ ಬಂದು ಹಿ ಕೇಮ್ ಹಿ ವಾಂಟೆಡ್ ರಘು ಅವರು ನೋಡ್ಬೇಕು ಅಂತ ರಾಜು ಅವಿನಾಶ್ ಇಬ್ರು ಬಂದು ನೋಡಿ ಎಲ್ಲ ಮಾಡಿದಾಗ ಅಪ್ಪ ಓಕೆ ಇದನ್ನ ಫುಲ್ ನೋಡ್ಬೇಕಾಗಿ ಕೂತ್ಕೊಂಡು ಅಂತ. ಬಟ್ ಆಫ್ ಕೋರ್ಸ್ ನನ್ನ ಟೀಮ್ ನನ್ನ ಸಿನಿಮಾ ಅನ್ನೋದು ಒಂದು ಪ್ರೀತಿ ಇದ್ದೇ ಇರುತ್ತೆ, ಅಂಡ್ ನನ್ನ ಸಪೋರ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಭಯ ಆಗುತ್ತೆ. ಯಾ, ಸೊ ನಾ ಹೇಳಿದ್ನಲ್ಲ, ಈ ತರ ಜಾನ್ರೆ ಇಷ್ಟಪಡೋರ್ಗೆ ಪ್ಲಸ್ ಈ ತರ ಜಾನ್ರೆ ಹೆದರಿಕೆ ಇರೋರ್ಗುನು ಒಂದು ಒಳ್ಳೆ ಸ್ಟೋರಿ ಇದೆ ಪವಿತ್ರ, ಒಂದು ಒಳ್ಳೆ ಸ್ಟೋರಿ ಇದೆ. ದೇರ್ ಇಸ್ ಅ ಮೆಸೇಜ್, ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್. ಆ ಕ್ಯಾರೆಕ್ಟರ್ಸ್, ಸರ್ಟನ್ ಕ್ಯಾರೆಕ್ಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಸಿನಿಮಾನಲ್ಲಿ. ಸೊ ಅದ್ ನೋಡಿದಾಗ ಪೀಪಲ್ ಕ್ಯಾನ್ ರಿಲೇಟ್ ಟು ಇಟ್. ಸೊ ಆತರ ಲಾಟ್ ಆಫ್ ಥಿಂಗ್ಸ್, ಎಂಟರ್ಟೈನ್ಮೆಂಟ್ ಅನ್ನೋದು ಪಕ್ಕ ಇದೆ. ಸೊ ಹಾಗಾಗಿ ಪೀಪಲ್ ಬಂದು ನೋಡ್ಲೇಬೇಕಾಗುತ್ತೆ. ಕಾನ್ಫಿಡೆನ್ಸ್ ಶೋಸ್ ಮ್ಯಾಮ್, ಇವಾಗ ನಿಮ್ಮ ಮುಖದಲ್ಲಿರೋ ಕಾನ್ಫಿಡೆನ್ಸ್. ಯಾಕಂದ್ರೆ ಅವ್ರ ಟೀಮ್ ಫುಲ್ ಆತರ ವರ್ಕ್ ಮಾಡಿದ್ದಾರೆ. ಜಸ್ಟ್ ನಾಟ್ ಅವಿನಾಶ್ ಸಿಂಗಲ್ ಮ್ಯಾನ್ ಇಂದ ಶೋ ನಡೆಯಕ್ ಸಾಧ್ಯನೇ ಇಲ್ಲ. ಅವರಾಗ್ಲಿ, ಮನು ಆಗ್ಲಿ, ಅವ್ರ ಫುಲ್ ಟೀಮ್, ಎಡಿಟರ್, ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡ್ಯೂಸರ್ ಇಂದ ಹಿಡಿದು ಎವ್ರಿಬಡಿ ಹ್ಯಾಸ್ ಟು ಪುಟ್ ಇನ್ ಅನ್ ಎಫರ್ಟ್. ಅವಾಗಲೇ ಒಂದು ಪ್ರಾಡಕ್ಟ್ ಈ ಲೆವೆಲ್ ಬರಕ್ ಸಾಧ್ಯ. ಅಂಡ್ ಕೆಲವೊಂದು ನೀವು ಹೇಳಿದಾಗೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ಏನಪ್ಪಾ ಇದು ಅಂತ. ಆ ಒಂದು ರಿಯಾಕ್ಷನ್ ಅವರು ಮೋಷನ್ ಪೋಸ್ಟರ್ ಲಾಂಚ್ ಮಾಡಿ ನನ್ನ ಬರ್ಡೇಗೆ ಅವರು ಪೋಸ್ಟರ್ಸ್ ಎಲ್ಲ ರಿಲೀಸ್ ಮಾಡಿದಾಗ ಆ ರಿಯಾಕ್ಷನ್ ತುಂಬಾ ಬಂತು ನನಗೆ, ತುಂಬಾ ಜನರಿಂದ. ಇದು ವಾಟ್ ಇಸ್ ದಿಸ್, ಸೋ ಇಂಟ್ರೆಸ್ಟಿಂಗ್ ಅಂತ. ಸೊ ನಮಗೂ ಕಲಾವಿದರಾಗ ಒಂಥರ ಖುಷಿ ಆಗುತ್ತೆ. ಓಕೆ, ಹೌ ನೈಸ್, ಓಕೆ ಚೆನ್ನಾಗಾಗ್ಲಿ, ಸಿನಿಮಾ ರೀಚ್ ಆಗ್ಲಿ, ಜನಕ್ಕೆ ರೀಚ್ ಆಗ್ಲಿ ಅಂತ. ಕೆಲವೊಂದ್ಸರಿ ಏನಾಗುತ್ತೆ, ಎಫರ್ಟ್ ಎಲ್ಲಾನು ಒಂಥರ ಮಣ್ಪಾಲಾಗ್ಬಿಡತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ. ಇಲ್ಲಿ ದಟ್ ಇಸ್ ನಾಟ್ ದ ಕೇಸ್. ಅವ್ರು ಹಾಕಿರೋ ಎಫರ್ಟ್ಗೆ, ಅವ್ರ ಇಡೀ ಟೀಮ್ ಹಾಕಿರೋ ಎಫರ್ಟ್ಗೆ ಅಲ್ಟಿಮೇಟ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ದಟ್ ಹ್ಯಾಸ್ ರಿಯಲಿ ಕಮ್ ಔಟ್ ವೆಲ್. ನಾನು ಬರೀ ಬಿಟ್ಸ್ ಅಂಡ್ ಪೀಸಸ್ ಏನ್ ಅವಿನಾಶ್ ಮನೆಗೆ ಬಂದು ತೋರಿಸಿದಾರೆ ಅಷ್ಟು ನೋಡಿನೇ, ನನ್ನ ಸ್ಕ್ರೀನ್ ಅಲ್ಲಿ ನೋಡಿನೇ ಹೇಳ್ತಾ ಇದೀನಿ. ಸೊ ಆಬ್ವಿಯಸ್ಲಿ ಆ ಕಾನ್ಫಿಡೆನ್ಸ್ ಖಂಡಿತ ಇದೆ. ಅಂಡ್ ಹಗ್ಗ ಆಲ್ವೇಸ್ ಬಿ ಸ್ಪೆಷಲ್, ಯಾಕಂದ್ರೆ ಅವ್ರು ಚೂಸ್ ಮಾಡಿರೋಂಥ ರಿಲೀಸ್ ಡೇಟ್ ತುಂಬಾನೇ ಸ್ಪೆಷಲ್ ನನಗೆ ಪವಿತ್ರ. ಖಂಡಿತ 1999 ಸೆಪ್ಟೆಂಬರ್ 19ನೇ ತಾರೀಕು ಹೃದಯ ಬಿಡುಗಡೆ ಆಗಿದ್ದು. ಕರೆಕ್ಟ್ 25 ವರ್ಷ.
ಒಂದು ಡೇ ಮಿಸ್ ಆಗಿದೆ, 20th ಬರ್ತಾರೆ. ತುಂಬಾ ಕೋಇನ್ಸಿಡೆಂಟ್ ಇದೆ ಡೇಟ್ಗೆ. 19 ನನ್ನ ಬರ್ತ್ಡೇ ಇದೆ, 20 ನನ್ನ ಅಸೋಸಿಯೇಟ್ ಬರ್ತ್ಡೇ ಇದೆ. ತುಂಬಾ ಕೋಇನ್ಸಿಡೆಂಟ್ ಇದೆ. Madam 25 years ಜರ್ನಿ ಕಂಪ್ಲೀಟ್ ಮಾಡಿ ಅದನ್ನೊಂದು ಸೆಲೆಬ್ರೇಷನ್ ಮಾಡೋ ತರ ಆಯ್ತು ಅವಿನಾಶ್ ಮತ್ತೆ ರಾಜ್ ಮಾಡಿದ ಸಿನಿಮಾ. ನನಗೋಸ್ಕರ ಮಾಡಿದ್ದು ಬಿಕಾಸ್ ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ನಾವು, ಬಟ್ ಇಟ್ಸ್ ಆಲ್ಸೋ ಡೆಸ್ಟಿನಿ ಅನ್ಸುತ್ತೆ. ಮೇಲ್ ಕೂತ್ಕೊಂಡು ಪ್ಲಾನ್ ಮಾಡಿರ್ತಾರೆ ಒಬ್ರು, ಸೊ ಅದ್ರ ಪ್ರಕಾರನೇ ಆಗೋದು. ವಿ ವರ್ ಸಪೋಸ್ ಟು ಕಮ್ ಇನ್ ಆಗಸ್ಟ್ ಬದಲು ಮುಂದಕ್ಕೆ ಹೋಯ್ತು. ನಾನು ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡೆ, ಫೋನ್ ಮಾಡಿ ವಾಟ್ ಇಸ್ ದಿಸ್ ರಾಜ್, ವೈ ಯು ಗೈಸ್ ಪುಷಿಂಗ್ ಇಟ್ ಫಾರ್ವರ್ಡ್ ಅಂತ. ಇಲ್ಲ ಮೇಡಮ್, ಸ್ವಲ್ಪ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲ ವಿ ಟೇಕ್ ಎವ್ರಿಥಿಂಗ್ ಇನ್ ಟು ಕನ್ಸಿಡರೇಷನ್. ಸರಿ ಓಕೆನಪ್ಪ ಅಂತ ನೋಡಿದ್ರೆ ಸಡನ್ ಆಗಿ ಮೊನ್ನೆ 20th ಅಂತ ಡಿಸೈಡ್ ಮಾಡಿದ್ರು. ಅಂಡ್ 19 ಕೋಇನ್ಸಿಡೆಂಟ್ಲಿ 25 ವರ್ಷ ಆಗ್ತದೆ. 25 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ನೆಕ್ಸ್ಟ್ ಕಾಲಿಡ್ತಾ ಇದೀವಿ. ಸೊ ಅದಕ್ಕೆ ಒಂದು ಅವ್ರ ಟೀಮ್ ಕಡೆಯಿಂದ ಒಂದು ಗಿಫ್ಟ್ ನನಗೆ ಅಂತ ಅನ್ಕೋಬಹುದು. ನೀವು ಹೇಳಿ ನಿಜವಾಗ್ಲು, ಯಾಕಂದ್ರೆ ಈಗ ಒಂದು ಸಿನಿಮಾನ ಗೆಲ್ಲಿಸ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಾಲೆಂಜಿಂಗ್ ಆಗ್ತದೆ. ಓಕೆ, ಪಾತ್ರಗಳು ಇರುತ್ತೆ, ಅವ್ರು ನಟಿಸ್ತಾರೆ, ಹೀರೋಯಿನ್ಸ್, ಅವ್ರ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅಂತ ಇದೆ. ಸೊ ಅವ್ರ ಪಾತ್ರ ಅವ್ರು ನಿಭಾಯಿಸ್ತಾರೆ. ಆದ್ರೆ ಸಿನಿಮಾ ಗೆಲ್ಲಿಸ್ಕೊಳ್ಬೇಕು ಅಂದಾಗ ಅಂತ ಅದೊಂದು ಕಥೆನ ನೀವು ಕೊಡ್ಬೇಕಾಗುತ್ತೆ. ಈ ಮಧ್ಯೆ ನಿಜವಾಗ್ಲೂ ಹೇಳಿ, ನಿಮ್ಮ ಫಸ್ಟ್ ಮೂವಿ ಆಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತೆ ನೀವು ಕೂತು ಯಾವತ್ತಾದ್ರೂ ಯೋಚನೆ ಮಾಡಿದ್ದುಂಟ? ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಈಗ ಸಿಚುವೇಶನ್ ಅಲ್ಲಿ ಸಿನಿಮಾ ಗೆಲ್ಲಿಸ್ಕೊಳ್ಳೋದೇ ಕಷ್ಟ, ನಮ್ಮ ಸಿನಿಮಾ ಹೇಗೆ ಗೆಲ್ಲಿಸ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ನಾವಾಗಲಿ. ವಿ ಆರ್ ಕಂಪ್ಲೀಟ್ಲಿ 100% ಪಾಸಿಟಿವ್ ಫ್ರಮ್ ದ ಡೇ 1 to till date. ಸ್ಕ್ರಿಪ್ಟ್ ಇಂದನು ಇಲ್ಲಿವರೆಗೂ, ಇನ್ಕ್ಲೂಡಿಂಗ್ ಆಕ್ಟರ್ ವೇಣು, ವಿ ಆರ್ ವೆರಿ ಕಾನ್ಫಿಡೆಂಟ್ ಆನ್ ವಾಟ್ ವಿ ಆರ್ ಡೂಯಿಂಗ್. ದೇರ್ ಇಸ್ ನೋ ಸಚ್ ಥಿಂಗ್ ಲೈಕ್ ದಿಸ್ ಅನ್ನೋದು ಕಾನ್ಫಿಡೆನ್ಸ್ ಅಷ್ಟೇ. ಈ ಥರದ್ದು ಇಲ್ಲ ಅಂತಂದಾಗ ವಿ ಆರ್ ಕಾನ್ಫಿಡೆಂಟ್. ಆ್ಯಂಡ್ ಆಸ್ ಯು ಸಿ ಅಟ್ರಾಕ್ಷನ್ ಅಂತ ಮೇಡಮ್ ಏನು ಹೇಳಿದ್ರಲ್ಲ, ವಿಜುವಲ್ ಅಟ್ರಾಕ್ಷನ್. ಸೊ ಅದರಿಂದ ವಿ ಆರ್ ಕಾನ್ಫಿಡೆಂಟ್ ಫ್ರಮ್ ದ ಡೇ 1. ಕತೆ ಹೊಸದಾಗಿದೆ, ಹೈ ಇಂಟೆನ್ಸ್ ಡ್ರಾಮಾ ಇದೆ. ಸೊ ವಿ ಆರ್ ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಆನ್ ಇಟ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸ್ಪೆಷಲಿ ಯಾಕಂದರೆ ನಾವು ಇನ್ನೊಬ್ಬನ ವೆಲ್ಕಮ್ ಮಾಡಿಕೊಂಡು ಅವ್ರ ಜೊತೆಗೂ ಮಾತಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಿಮಗೆ ಆಲ್ ದ ವೆರಿ ಬೆಸ್ಟ್. ಆ್ಯಕ್ಚುಲಿ ನಿಮ್ಮ ಫಸ್ಟ್ ಮೂವಿ ನಿಮಗೆ ಹಿಟ್ ಆಗಲಿಕ್ಕೆ ಒಳ್ಳೆ ಟೀಮ್ ಇದೆ. ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ಟೀಮ್ ಎಫರ್ಟ್ ಇಲ್ಲಿ ಕೈ ಹಿಡಿಯೋದು ಗ್ಯಾರಂಟಿ, ಹಗ್ಗ ಕಟ್ಟಾಕೋದು ಗ್ಯಾರಂಟಿ ವಿಷಯದಲ್ಲಿ. ಸೊ ನನ್ನ ಕಡೆಯಿಂದ ವಿಷಯಸ್ ಇದೆ. ಹಾಗೆ ನೀವು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ರಿಗಾರ್ಡಿಂಗ್ ಫಿಲಿಮ್? ಎಸ್, ಡೆಫಿನೆಟ್ ಆಗಿ ಇದೊಂದು ಹೊಸ ತರ ಸಿನಿಮಾ. ಅಂದ್ರೆ ಎಲ್ಲರೂ ಇದೇ ಹೇಳ್ತಾರೆ, ನಾನು ಮತ್ತೆ ಅದನ್ನ ಹೇಳಕ್ ಮತ್ತೆ ಬೇಜಾರು. ಇದು ನಮ್ಮ ಸಿನಿಮಾ ಆ ತರ ಇಲ್ಲ ಅಲ್ಲ, ಇರೋದೇ ಅದು. ಅಂದ್ರೆ ಬಿಕಾಸ್ ಆಫ್ ಗ್ರಾಫಿಕ್ಸ್ ಇರೋದ್ರಿಂದ ಒಂದು ಹೊಸ ಪ್ರಪಂಚ, ಈ ಪ್ರಪಂಚನ ನೋಡಿರಲ್ಲ ಅನ್ನೋದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಇದನ್ನ ಥಿಯೇಟ್ರಲ್ಲಿ ಬಂದು ನೋಡಿದ್ರೇನೆ ಅದರ ಒಂದು ಕಿಕ್ ಅಂತ ಏನು ಹೇಳ್ತಾರಲ್ಲ, ಅದು ಸಿಗುತ್ತೆ. ಸೌಂಡ್ಸ್ ವಿಷಯದಲ್ಲಾಗಿರ್ಲಿ, ವಿಜುವಲ್ ವಿಷಯದಲ್ಲಾಗಿರ್ಲಿ, ಡ್ರಾಮಾ ಆಗಿರಲಿ, ಒಂದು ಇಂಟೆನ್ಸ್ ಡ್ರಾಮಾ ಇದೆ. ಡೆಫಿನೆಟ್ಲಿ 40 minutes ಕಂಟಿನ್ಯೂಸ್ ಲೆಂತ್ ಒಂದು ಇಂಟೆನ್ಸ್ ಡ್ರಾಮಾನ ಇಫ್ ಯು ವಾಂಟ್ ಟು ಎಂಜಾಯ್, ಯು ಹ್ಯಾವ್ ಟು ಕಮ್ ಅಂಡ್ ವಾಚ್ ಇನ್ ದ ಥಿಯೇಟರ್ಸ್. ದಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಈಗ ಹಗ್ಗ ಸಿನಿಮಾ ಟೀಮ್ ಜೊತೆ ಮಾತಾಡ್ತಿದ್ವಿ, ಮತ್ತೊಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ನೀವು ಈಗ ಹೇಳಿದ್ರು ಡೈರೆಕ್ಟರ್ ಜೊತೆ ಮಾತಾಡಿದ್ವಿ, ಇಡೀ ಟೀಮ್ ಜೊತೆ ಮಾತಾಡುವಾಗ ಪ್ರತಿಯೊಬ್ಬರದ್ದು ಕೂಡ ಪಾತ್ರ ಇಂಪಾರ್ಟೆಂಟ್. ಹಾಗೆ ಎಲ್ಲರದ್ದು ಅವ್ರದೇ ಆದಂಥ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲರದ್ದು ಚೆನ್ನಾಗಿದೆ ಅಂತ. ನನಗಂತೂ ಈಗ ಜಾಯ್ನ್ ಆಗಿರೋ ಗೆಸ್ಟ್ ನೋಡಿದ ತಕ್ಷಣ ನೆನಪಾಗೋದು ಯಾವ ಸೀನ್ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾವ್ದು ನೆನಪಾಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಚಿಕಾಗೋ ಚಂದ್ರಶೇಖರ್ ಅವರು 5 ಸಲ ಫೋನ್ ಮಾಡಿದ್ರು, 10 ಸಲ ಫೋನ್ ಮಾಡಿದ್ರು. ಆ ಸೀನ್ ನಂಗೆ ನೆನಪಾಗುತ್ತೆ. ನಾನು ನೆನಪಿದ್ಯಾ ಅಂತ ಅವ್ರನ್ನ ಕೇಳ್ತೀನಿ. ಸೊ ಅಪೂರ್ವ ಅವ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ನಿಮ್ಗೆ ನೆನಪಿದ್ಯಾ? ನನಗೆ ನೆನಪಿಲ್ಲ ಸೀನ್. ರಾಮ್ ಮೂವಿದು. ಓ, ರಂಗಾಯಣ ರಘು ಸರ್ಗೆ ಹೇಳ್ತೀರಾ ನೀವು? ಇಲ್ಲ, ತುಂಬಾನೇ ಚೆನ್ನಾಗಿ ನೆನಪಿಲ್ಲ. ಸೊ ನಿಮಗೆ ವೆಲ್ಕಮ್ ಟು ಮೈ ಶೋ. ಹಾಗೆ ಸೊ ಹಗ್ಗ ಅಂದ ತಕ್ಷಣ ನೀವೇನು ಹೇಳ್ತೀರಾ? ನಾನು ಚಿಕ್ಕದ್ರಿಂದನೂ ನನಗೆ ಈ ಥರ ದೇವರು ದೆವ್ವ ಆ ಥರ ಈ ಥರ ಮೂವಿ ಅಂದರೆ ತುಂಬ ಇಷ್ಟ, ಸಸ್ಪೆನ್ಸ್. ಸೊ ಅದರಲ್ಲಿ ಈ ಥರ ಮೂವೀಸ್ ಅಂದರೆ ನಾನು ಇವಾಗ 20ನೇ ತಾರೀಕು ಕಾಯ್ತಾ ಇದ್ದೀನಿ ನಾನು, ನಿಜ ಹೇಳಬೇಕಂತಂದರೆ. ಯಾಕೆಂತಂದರೆ ನಾವು ಸಿನಿಮಾ ಅನ್ನೋದನ್ನು ನೋಡೋದೇ ಒಂದು ದೊಡ್ಡ ಇಮ್ಯಾಜಿನೇಷನ್. ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಥರ ಕಾಣುತ್ತೆ. ಕೆಲವೊಂದು ಕಾಣದೇ ಇರುವಂಥದ್ದು ಈ ಸಿನಿಮಾದಲ್ಲಿ ಕಾಣ್ತೀವಿ. ಅದರಲ್ಲೂ ಈ ಥರ ಬರೋವಂಥದ್ದು ಮೂವೀಸ್ಗಳಲ್ಲಿ ದೆವ್ವ ಅದು ಇದು ಇರ್ಬೋದು, ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ನಾನು. ಸೊ ಇದರಲ್ಲಿ ಆ ಥರ ಸಸ್ಪೆನ್ಸು ಇದು ಇರೋದ್ರಿಂದ ಖಂಡಿತ ನಾನಂತೂ ಎಂಜಾಯ್ ಮಾಡ್ತೀನಿ. ನನ್ನ ಜೊತೆಗೆ ಜನನೂ ಎಂಜಾಯ್ ಮಾಡಬೇಕು ಥಿಯೇಟ್ರಿಗೆ ಬಂದು ಅಂತ ನನ್ನ ಆಸೆ.
ಸೊ ವೇಟ್ ಮಾಡ್ತಾ ಇದ್ದೀರಾ ಖಂಡಿತ. ಹಾಗಿದ್ರೆ. ಸೊ ವೇಣು ಅವರೇ, ನೀವು ಹೇಳಿ, ಈಗ ಬೇರೆ ಬೇರೆ ಪಾತ್ರಗಳನ್ನ ನೋಡಿದ್ರೆ ನಿಮ್ಮ ಪಾತ್ರ ಅಲ್ಲದೆ ತುಂಬಾ ಇಷ್ಟವಾದಂತಹ ಪಾತ್ರ ಯಾವುದು ಇಡೀ ಸಿನಿಮಾದಲ್ಲಿ ನಿಮಗೆ? ಇಡೀ ಸಿನಿಮಾನಲ್ಲಿ ತುಂಬ ಇಷ್ಟವಾದಂದ್ರೆ ತಬ್ಲಾ ನಾನಿ ಸರ್ ಎಲ್ಲೆಲ್ಲಿ ಬರ್ತಾರೋ ಅಲ್ಲೆಲ್ಲ ಸೂಪರ್. ನಂತರ ಸೆಕೆಂಡ್ ಕಾಮಿಡಿ ಇಷ್ಟ ಇಲ್ಲ ಕಾಮಿಡಿ ಅಂತಲ್ಲ, ಈ ಪರ್ಟಿಕ್ಯುಲರ್ ನಾನು ಶೂಟ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡೋದು ಮಾಡಿದ್ದೀರಾ? ಅದು ಫುಲ್ ಮೂವಿ ನೋಡಿದ್ದಂತಲ್ಲ. ಸೊ ಆಮೇಲೆ ಮೇಡಮ್ ಜೊತೆ ಶೂಟ್ ನಡೀತಿದ್ದಾಗ ಅದು ಡಿಫ್ರೆಂಟ್ ಒಂದು ಫ್ಯಾಂಟಸಿನೇ ಅದು. ಸೊ ಅನುಪ್ರಭಾಕರ್ ಮೇಡಮ್ ಜೊತೆ ಅದು ಕಂಪ್ಲೀಟ್, ಅದು ಫಸ್ಟ್ ಹಾಫ್ ಬೇರೆ ಥರ ಇತ್ತು, ಸೆಕೆಂಡ್ ಹಾಫ್ ಅಂತೂ ಇಟ್ ಇಸ್ ಇನ್ ಡಿಫ್ರೆಂಟ್ ಪೀಕ್. ಸೊ ಮತ್ತೆ ಅದರಲ್ಲಿ ಇವ್ರು ಮೇಡಮ್ ಜೊತೆ, ನಮ್ಮ ಅನುಶ್ರೀ ಮೇಡಮ್ ಜೊತೆನೂ ಮಾಡಿದ್ದೀನಿ. ಸೊ ಅದೊಂದು ಚೆನ್ನಾಗಿತ್ತು ಇವ್ರದ್ದು ಕಾಂಬಿನೇಷನ್. ಇವ್ರದ್ದೊಂದು ಸೀರಿಯಸ್ ಕಾಮಿಡಿ ಎಲ್ಲ ಇರುತ್ತೆ, ಸೀರಿಯಸ್ ಕಾಮಿಡಿ ಇದೆ. ಅವ್ರು ಸೀರಿಯಸ್ ಆಗಿ ಮಾಡ್ತಾರೆ, ನಾವು ಈಚೆ ಅದು ಶೂಟಿಂಗ್ ನೋಡ್ತಿದ್ದಾಗ ನಾನು ನಗ್ತಿದ್ದೆ, ಭಯಂಕರವಾಗಿ ನಗ್ತಿದ್ದೆ ಆ್ಯಕ್ಚುಲಿ. ಸೊ ಮೇಡಮ್ದು ಪರ್ಫಾರ್ಮೆನ್ಸು ಅದರಲ್ಲಿ ನೋಡ್ಬೇಕಾ ಚೆನ್ನಾಗಿತ್ತು. ಅದು ಆಕ್ಟರ್ಸ್ಗೆ ಇರೋ ಶಕ್ತಿ ಅಲ್ವಾ ಮ್ಯಾಮ್? ಅವ್ರು ಎಷ್ಟು ಸೀರಿಯಸ್ ಆಗಿ ಮಾಡಿದ್ದು ಅದನ್ನ ನೋಡಿ ನಾವು ನಗೋದು, ನೋಡಿ ನಾವು ಎಂಜಾಯ್ ಆಗೋದು. ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಎಕ್ಸ್ಟ್ರೀಮ್, ಅದು ಅವ್ರಿಗೆ ಮಾತ್ರನೇ ಸಾಧ್ಯ ನಿಜವಾಗ್ಲೂ. ನೀವು ಹೇಳಿ, ಈ ತರ ಒಂದು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಬಂದಾಗ ಒಂದ್ ರೀತಿ ಒಂದು ಪ್ರಿಪ್ರೇಷನ್ ಇರ್ಲೇಬೇಕಾಗತ್ತೆ. ನೀವು ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಅದೇ ನನ್ನ ಆಕ್ಷನ್ ರೋಪ್ಸ್ ಹಾಕೊಂಡು ವೈರ್ ಹಾಕೊಂಡು ಎಲ್ಲ ಡನ್ ಇಟ್ ಬಿಫೋರ್ ಪವಿತ್ರ ಮಾಡಿಲ್ಲ ಅಂತಲ್ಲ, ಒಂದ್ 2-3 ಇದ್ರಲ್ಲಿ ಮಾಡಿದ್ದೀನಿ ಕೂಡ. ಬಟ್ ಇದರಲ್ಲಿ ಮಾಸ್ಟರ್ ತುಂಬಾ ಹೆಲ್ಪ್ ಆಯ್ತು ನನಗೆ. ಸೊ ಇದರಲ್ಲಿ ಫೈಟ್ ಮಾಸ್ಟರ್ ಅಂತ ನಾನು ನೋಡಿದಾಗ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ರು, ಆಮೇಲೆ ವಿಕ್ರಮ್ ಅವರೇ ಅವರು. ಸೊ ಅವ್ರ ಟೀಮ್ ಎಲ್ಲ ಬಂದಿತ್ತು ಬಾಂಬೆಯಿಂದ. ಸೊ ಇಟ್ ವಾಸ್ ಹೆಲ್ಪ್ಫುಲ್. ಎಲ್ಲ ನೀಟಾಗಿ ಫೀಡ್ಬ್ಯಾಕ್ ತಗೊಂಡು ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದೆರಡಷ್ಟು ಸರಿ ರಿಹರ್ಸಲ್ಸ್ ಮಾಡಿ ಎಲ್ಲ. ಅಂಡ್ ಜಾಸ್ತಿ ನೈಟ್ ಅಲ್ಲೇ ಶೂಟಿಂಗ್ ಇತ್ತು ಇದೆಲ್ಲ. ಮ್ಯಾಕ್ಸಿಮಮ್ ನಂದೆಲ್ಲ ಜಾಸ್ತಿ ನೈಟ್ ಇದ್ದಿದ್ದು ಪವಿತ್ರ. ಸೊ ಇಟ್ ವಾಸ್ ಡಿಫಿಕಲ್ಟ್ ಬಟ್ ಇಟ್ ವಾಸ್ ಫನ್ ಆಲ್ಸೋ. ಸೊ ಡೆಫಿನೆಟ್ಲಿ ಎಫರ್ಟ್ ಅಂತೂ ಹಾಕ್ಲೇಬೇಕು. ಐ ಥಿಂಕ್ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದು ಅವ್ರಿಗೆ ಗೆಟಪ್ಗೆ. ಮೇಕಪ್ ಹಾಕೊಳ್ಳೋಕೆ 2 hours ಆಗೋದು, ಮೇಕಪ್ ತೆಗಿಯಕ್ಕೆ 2 hours ಆಗೋದು. ಸೊ ದಟ್ ವಾಸ್ ದ ಟಫೆಸ್ಟ್ ಪಾರ್ಟ್. ಸೊ ನನಗೆ ನನ್ನ ಕೆಲಸಕ್ಕೆ ಏನಾದ್ರು ಅಪ್ರಿಸಿಯೇಷನ್ ಸಿಕ್ಕರೆ ಅದರ ಕ್ರೆಡಿಟ್ ಎಲ್ಲ ನನ್ನ ಟೀಮ್ಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ನನ್ನ ಮೇಕಪ್, ನನ್ನ ಹೇರ್ ಡ್ರೆಸ್ಸರು, ನನ್ನ ಅಸಿಸ್ಟೆಂಟ್ಸು. ಬಿಕಾಸ್ ನಾವು ಕ್ಯಾರಿ ಮಾಡೋದು ಒಂದ್ ಕಡೆ, ಬಟ್ ಅದು ಹಚ್ಚಿಸ್ಕೋಬೇಕಲ್ಲ, ಅವ್ರು ಕುತ್ಕೊಂಡು ಹಚ್ಬೇಕಲ್ಲ. ಅದು ದಟ್ ಇಸ್ ಡಿಫಿಕಲ್ಟ್ ಪಾರ್ಟ್. ಯಾಕಂದ್ರೆ ಒಂದ್ ಸ್ವಲ್ಪ ಮೂವ್ಮೆಂಟ್ ಆದ್ರೂ ಪ್ಯಾಚ್ ಆಗ್ಬಿಡೋದು. ಪ್ಯಾಚ್ ಆಗಿದ ತಕ್ಷಣ ಅಲ್ಲಿ ಗ್ರಾಫಿಕ್ ಮಾಡಕ್ ಆಗಲ್ಲ. ಸೊ ಅದು ಬ್ಲೂ ಕಲರ್. ಸೊ 3 ಹೊತ್ತು ರಾತ್ರಿ ಎಲ್ಲ ಕುತ್ಕೊಂಡು ಇಲ್ಲಿ ನನ್ನ ಕೈ ಹಿಂಗಂದ್ರೆ ಇಲ್ಲೆಲ್ಲ ಲೈನ್ಸ್ ಬಂದ್ಬಿಡೋದು. ಸೊ ಎಲ್ಲ ದೇ ಹ್ಯಾಡ್ ಟು ಕೀಪ್ ಕವರಿಂಗ್. ಹಚ್ಚಿ ನನ್ನ ಮೇಕಪ್ ಮ್ಯಾನ್ ರೇಗಿಸ್ತೀನಿ, ಗಂಗಪ್ಪ ಅಂತ ನನ್ನ ಮೇಕಪ್ ಮ್ಯಾನ್. ಸುಮಾರು 2001ರಿಂದ ಈಸ್ ವರ್ಕಿಂಗ್ ವಿತ್ ಮೀ. ಓಕೆ, ಸೊ ಅಸಿಸ್ಟೆಂಟ್ ಆಗಿದ್ರು. ದೆನ್ ಹಿ ಲರ್ನ್ ಟು ಡೂ ಮೇಕಪ್. ಹಾಗೆ ನನ್ನ ಮೇಕಪ್ ಮ್ಯಾನ್ ಕಂಟಿನ್ಯೂ ಆದ್ರು. ಸೊ ಗಂಗಂಗೆ ಹೇಳ್ತೀವಿ, ಇಷ್ಟು ವರ್ಷದಲ್ಲಿ ಹಚ್ಚದೇ ಇರೋ ಮೇಕಪ್ ಇದೊಂದು ಸಿನಿಮಾ ಹಚ್ಬಿಟ್ಟಿದ್ದೀರಾ ಗಂಗ ಅಂತ. ಬಿಕಾಸ್ ನಾನು ಜಾಸ್ತಿ, ನೀವು ಪಾತ್ರಗಳು ನೋಡಿದ್ದೀರಾ, ಐ ಡೋಂಟ್ ತುಂಬಾ ನನ್ ಗೆಟಪ್ ಆ ಥರ ಎಲ್ಲ ಇರಲ್ಲ. ಸೊ ರೇಗಿಸ್ತಾ ಇರ್ತೀನಿ ಅದೆಲ್ಲ ಸೇರಿಸಿ ಒಂದೇ ಸಿನಿಮಾಲಿ ರಿವೆಂಜ್ ತಗೊಂಡ್ಬಿಟ್ಟಿದ್ದೀರಾ, ಹಚ್ಚಿ ಅಂತ. ಇಟ್ ಇಸ್ ಲೈಕ್ ಅದು ತೆಗಿಯಕ್ಕೂ ಅಷ್ಟೇ ಟೈಮ್ ಆಗೋದು ಪವಿತ್ರ. ಸೊ ದಟ್ ವಾಸ್ ಅ ಡಿಫಿಕಲ್ಟ್ ಪಾರ್ಟ್. ರೋಪ್ಸ್ ಅದು ಇದೆಲ್ಲ ಅಷ್ಟು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಸಿನಿಮಾ ಮೇಲೆ ತುಂಬಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿದ್ರ, ಜಾಸ್ತಿ ಮಾಡ್ತಾ ಇದ್ದೀರಾ. ಅಂದ್ರೆ ಇಟ್ ವಾಸ್ ಡಿಫಿಕಲ್ಟ್. ಗ್ರಾಫಿಕ್ಸ್ ಇದು ಇವಾಗ ವೇಣು ಅವರಾಗ್ಲಿ ನಮ್ದೆಲ್ಲ ಸೀಕ್ವೆನ್ಸ್ ಏನ್ ಲಾಸ್ಟ್ ಅಲ್ಲಿ ಇದೆ, ಸ್ವಲ್ಪ ಜಾಸ್ತಿ ನಂದು ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ. ಬಟ್ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಏನ್ ಜೊತೆನಲ್ಲಿದೆ ಅದ್ರಲ್ಲಿ ವಾಸ್ ಲಾಟ್ ಆಫ್ ಗ್ರಾಫಿಕ್ಸ್. ಸೊ ನಾವು ತುಂಬಾ ವಿ ಹ್ಯಾಡ್ ಟು ಡೂ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆಲ್ಸೋ. ಅವಿನಾಶ್ ಹೇಳೋರು ಎಲ್ಲಿಂದ ಹಗ್ಗ ಬರುತ್ತೆ, ಹೆಂಗ್ ಹೋಗುತ್ತೆ, ಸೊ ಟು ಅದನ್ನ ಇಮ್ಯಾಜಿನೇಷನ್ ನಾವು ಕ್ರಿಯೇಟ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದನ್ನು ತುಂಬಾ ಕಷ್ಟ. ಇಟ್ಸ್ ನಾಟ್ ಈಸಿ. ಸೊ ಅದರಲ್ಲಿ ಫಿಸಿಕಲ್ ಆಗಿ ನನ್ನ ಕೈಯಲ್ಲಿ ಏನಿರುತ್ತೆ ಅದೊಂದು ಕೈಯಲ್ಲಿ ಒಂದ್ ಸ್ವಲ್ಪ ಇರ್ತೈತೆ ಅಷ್ಟೇ. ಬಟ್ ದ ರೆಸ್ಟ್ ಆಫ್ ದ ರೋಪ್, ಅದಕ್ಕೆ ಜೀವ ಇದೆಯಾ, ಅದು ಮೂವ್ಮೆಂಟ್ ಇದೆ, ಅದೆಲ್ಲ ಯುಲ್ ನೋ ಸಿನಿಮಾ ನೋಡಿದಾಗ. ಸೊ ಅದೆಲ್ಲ ನಾವು ಮಾಡೋವಾಗ ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ನನಗೆ ಮ್ಯಾಕ್ಸಿಮಮ್ ಎಫರ್ಟ್ ಅನ್ಸಿದ್ದು ನನ್ನ ಮೇಕಪ್ ಇಂದಾನೆ. ಸೊ ಅದರ್ವೈಸ್ ಅದೆಲ್ಲ ಓಕೆ ಫೈನ್, ದೇಲ್ ಎಕ್ಸ್ಪ್ಲೇನ್. ಅಲ್ಲಿ ಗ್ರಾಫಿಕ್ ಟೀಮು ಸೆಟ್ ಎಲ್ಲ ಇರೋರು ಯಾವಾಗ್ಲೂ. ದೇವ್ ಟೇಕನ್ ರಿಯಲಿ ಲಾಟ್ ಆಫ್ ಎಫರ್ಟ್ ಆ ಗ್ರಾಫಿಕ್ಸ್ ಮಾಡಕ್ಕೆ. ಆ ಫೈರು ಅದೆಲ್ಲ ನೀವು ನೋಡಿದ್ರೆ ನನ್ನ ಬಾಡಿಲಿ ಇರೋದು ಅಲ್ಲಿ ಮಾರ್ಕ್ಸ್ ಮಾಡಿ ಇದ್ ಮಾಡಿ. ಸೊ ಇಟ್ ವಾಸ್ ಅ ಲಾಟ್ ಆಫ್ ಎಫರ್ಟ್. ಬಟ್ ಆ ಮೇಕಪ್ ಹಚ್ಚಿಸ್ಕೊಂಡು ತೆಗೆಸ್ಕೊಳ್ಳೋದು ವಾಸ್ ದ ಬಿಗ್ಗೆಸ್ಟ್ ಎಫರ್ಟ್ ನನಗೆ. ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವು ಪರಿಚಯ ಮಾಡ್ಕೊಡೋದ್ರೆ, ಬಿಕಾಸ್ ನಿಮ್ಮನ್ನ ಒಂದು ಕಾಮಿಡಿ ನೋಡಿರ್ತೀವಿ, ನೀವು ಸ್ಕ್ರೀನ್ ಮೇಲೆ ಎಲ್ಲ ಅಳಿಸಿರೋದು ಉಂಟು, ಸ್ಕ್ರೀನ್ ಅಲ್ಲಿ ಇಟ್ಕೊಂಡು, ಸೊ ನಗ್ಸಿರೋದು ಉಂಟು.
ಸೊ ಈ ತರ ಎಲ್ಲಾ ವಿಚಾರದಲ್ಲೂ ನಿಮ್ಮನ್ನ ನೋಡಿ ಮೆಚ್ಕೊಂಡವ್ರು ತುಂಬಾ ಜನ ಇರ್ತಾರೆ. ಸೊ ಈಗ ನೀವು ಪಾತ್ರ ಆಯ್ಕೆ ಮಾಡುವಾಗ ಹೇಗೆ ಆಯ್ಕೆ ಮಾಡ್ತೀರಾ, ಹಾಗೆ ಈ ಪಾತ್ರದ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಪಾತ್ರ ಆಯ್ಕೆ ಅಂತ ಅಂದರೆ ನನಗೆ ಪಾತ್ರ ಡಿಫ್ರೆಂಟಾಗಿ ಏನಾದ್ರು ಒಂದು ವಿಶೇಷ ಅನ್ಸಿದ್ರೆ ಸಾಕು, ಹೆಚ್ಚಾಗಿ ಇದು ಮಾಡೋಕ್ಕೆ ಹೋಗಲ್ಲ. ಆಶ್ಚರ್ಯ ಪಡ್ತಾರೆ ಮ್ಯಾಮ್, ನೀವು ಇಷ್ಟು ಮೆತ್ತಿಗೆ ಮಾತಾಡಿದ್ರೆ. ಅದು ರೀಲ್ ಇದು ರಿಯಲ್ ಅಲ್ಲ. ಆಶ್ಚರ್ಯ ಆಗ್ತದೆ, ನಾನು ಅವ್ರ ಹತ್ರನೇ ಮಾತಾಡ್ತಿದ್ದೀನಿ ಅಂತ. ನಿಜವಾಗ್ಲು ನಾನು ಸ್ವಲ್ಪ ಮೃದುನೇ, ನೋಡೋಕೆ ಮಾತ್ರ ರಫ್ ಅನ್ನಿಸ್ತೀನಿ. ಮತ್ತು ಇದರಲ್ಲಿ ಅದೇ ಹೇಳಿದ್ರಲ್ಲ, ತುಂಬ ಬಜಾರಿ, ಮತ್ತು ಯಾವುದನ್ನು ಈಸಿಯಾಗಿ ಬಿಟ್ಕೊಡಲ್ಲ. ನನ್ನ ಥಾಟ್ ಏನಿರುತ್ತೆ ಅದೇ ಇದಾಗಬೇಕು ಅನ್ನುವಂಥ ಆಟವಾಗಿ ರಿಯಲ್ ಲೈಫಲ್ಲಿ ತುಂಬ ಬಿಟ್ಕೊಡೋವಂಥ ಸ್ವಭಾವ. ಮತ್ತು ಅಷ್ಟೊಂದು ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ ಜೋರು ಅವೆಲ್ಲ ಇಲ್ಲ. ಒಂದು ಟೈಮಲ್ಲಿ ತುಂಬ ಅಳ್ತಿದ್ದೆ, ಇವಾಗ ಆ ಥರ ಇಲ್ಲ, ಸ್ವಲ್ಪ ಕೂಲ್. ಹೌದು ಹೌದು, ಟ್ರೈ ಮಾಡ್ತಿದ್ದೆ, ಇವಾಗ ತಾನಾಗಿ ಸ್ವಲ್ಪ ಇದಾಗಿದೆ. ಸಿನಿಮಾ ರಿಲೀಸಿಗೆ ಹತ್ರ ಬಂತು, ಸೊ ಹೇಗೆ ಅನಿಸ್ತದೆ? ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ? ಥ್ರಿಲ್ಡ್ ಆಗಿದ್ದೀನಿ. ಅರೆ ಇದು ರಿಸಲ್ಟ್ ಅಫ್ಕೋರ್ಸ್ ಇದು ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ. ಅದೇ ಜನ ಬರ್ಬೇಕು ಥಿಯೇಟರ್ಸ್ಗೆ. ಈಗ ಜನ ಬರೋದೇ ಕಡಿಮೆ ಅಂತ ಹೇಳ್ತಿದ್ದಾರೆ. ಬಂದರೆ ಅಂತೂ ಇದನ್ನು ಇಷ್ಟಪಡದೇ ಇರುವಂಥವ್ರು ಇಲ್ಲ. 90% ಜನ ಇಷ್ಟಪಡ್ತಾರೆ ಅಂತ ನನ್ನ ಒಂದು ಸ್ಟ್ರಾಂಗ್ ಥಾಟ್. ನೀವು ಈಗ ಸಿನಿಮಾದಲ್ಲಿ ನಾನು ನೋಡಿ ಇಡೀ ಟೀಮ್ ಜೊತೆ ಮಾತಾಡುವಾಗ ಸಾಕಷ್ಟು ವಿಚಾರಗಳು, ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಸಿನಿಮಾ ಮೇಲೆ. ನೀವು ಯಾವುದಾದ್ರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ನ ನಾನು ಹೇಳ್ತೀನಿ ಅನ್ನೋದಾದ್ರೆ ಸಿನಿಮಾ ಬಗ್ಗೆ ಯಾವುದು? ಈ ಸಿನಿಮಾ ಬಗ್ಗೆ ಇದರಲ್ಲಿ ನನಗೆ ಅವಿನಾಶ್ ಬೈತಾರೆ. ಹೌದೌದು, ಇದು ಮ್ಯಾಮ್ ಹೇಳ್ದಂಗೆ ಟ್ರೈಲರ್ ಕಟ್ ಮಾಡೋ ಉದ್ದೇಶ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಅದು ಅಷ್ಟೆಲ್ಲ ಹುಡುಕಿ ತಡಕಿ ಒಂದು ಟ್ರೈಲರ್ ಕಟ್ ಮಾಡಿ ತೋರಿಸಿ ಪಿಕ್ಚರ್ ಅಲ್ಲಿ ಬಾಕಿ ಟ್ರೈಲರ್ ನೋಡಿ ಬರ್ತಾರೆ. ಸೊ ನಿಮ್ಮ ಕಡೆ ನಾನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಾದ್ರೆ, ನಾನು ವರ್ಕ್ ಮಾಡುವಾಗ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ, ನಾನು ಕೇಳಿಲ್ಲ, ಅವರು ಅದ್ರ ಬಗ್ಗೆ ಇದು ಮಾಡಿಲ್ಲ. ಚಿಕ್ಕವರಾದರೂ ಒಂದು ಸ್ವಲ್ಪ ಕ್ಲಿಯರಿಟಿ ಇದೆ, ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳುವಾಗಲೇ ಗೊತ್ತಾಯ್ತು ಅವ್ರದ್ದು ಫಸ್ಟ್ ಮೂವಿ ಅಂತ. ಸೊ ಅವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿ ಇನ್ನೂ ಒಳ್ಳೆ ಮೂವಿಗಳು ಕೊಟ್ಟು ಒಳ್ಳೆ ಹೆಸರು ಮಾಡಲಿ ಅಂತ ಹಾರೈಸ್ತೀನಿ. ಮತ್ತು ಪ್ರೊಡ್ಯೂಸರು ಅವರು ಪ್ರತಿಯೊಂದು ಇದರಲ್ಲಿ ಯಾವ ರೀತಿ ಒಂದು ಸಿನಿಮಾಗೆ ಇಂಪಾರ್ಟೆನ್ಸ್ ಕೊಟ್ಟು ಏನು ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಮತ್ತು ಹೀರೋ ಸಾಹೇಬರು ಇವಾಗ ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಆವಾಗ ಸಖತ್ತು ಗಾಬರಿ ಚೆನ್ನಾಗೇ ಮಾಡ್ತಾರೆ, ಬಟ್ ಅವರಲ್ಲೇ ಒಂಥರ ಹೆಂಗಿದೆಯೋ ಏನೋ ಅಂತ ಅನ್ನೋದಿತ್ತು. ನಾವ್ ಒಟ್ಟಿಗೆ ಮಾಡಿದಾಗ್ಲೂ ಅಷ್ಟೇ, ಚೆನ್ನಾಗಿ ಮಾಡ್ಬೇಕು, ಅಷ್ಟು ಗುಡ್ ಜಾಬ್ ಅನ್ನೋದು ತುಂಬಾ ಅವ್ರ ಮನಸ್ಸಲ್ಲಿ ಇದ್ದಿದ್ರಿಂದ ಆ ನರ್ವಸ್ನೆಸ್ ಸೊ ಯಾವಾಗ್ಲೂ ಅಲ್ಲೇ ನಿಂತ್ಕೊಂಡಿರೋರು. ನಾನ್ ಮಾಡ್ತಾ ಇದ್ರು ಅಷ್ಟೇ, ಐ ವುಡ್ ಆಲ್ವೇಸ್ ಫೈಂಡ್ ದೆಮ್ ಸಮ್ವೇರ್ ವಾಚಿಂಗ್ ಮೀ, ವಾಚಿಂಗ್ ದ ಮಾನಿಟರ್, ಏನು ಮಾಡ್ತಿದ್ದಾರೆ, ಮಾಸ್ಟರ್ ಏನ್ ಮಾಡ್ತಿದ್ದಾರೆ. ಸೊ ದಟ್ ಇಂಟ್ರೆಸ್ಟ್ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಯ್ತು ಪರ್ಫಾರ್ಮೆನ್ಸ್ ಅಲ್ಲಿ ಅಂತ ಅನ್ಸುತ್ತೆ. ಅಲ್ಲ, ನನಗೆ ಯಾಕಂದ್ರೆ ಇದು ಇಟ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ ಫಾರ್ ಮಿ. ಮೇಡಮ್ ಅಂತವರು ಮತ್ತೆ ನಮ್ಮ ಮೇಡಮ್ ಅವಿನಾಶ್ ಸರ್ ಇಂಥ ಒಂದು ಟ್ರೂಪ್ ಇದ್ದಾಗ, ಸೊ ಅವ್ರ ಜೊತೆ ಪರ್ಫಾರ್ಮ್ ಮಾಡುವಾಗ ನಾನು ಅವ್ರಿಗೆಲ್ಲೋ ಒಂದು ಫಸ್ಟ್ ಟೈಮ್ ಮಾಡಿದವನು ಆ ಥರ ಎಲ್ಲ ಅನಿಸ್ಬಾರ್ದು, ಮತ್ತು ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಥಾಟ್ ಇತ್ತು. ಸೊ ನಾನು ಸಭಾಷಿ ಭಯಂಕರವಾಗಿ ಮಾಡ್ತೀನಿ ಅಂತ ಅಲ್ಲ ಹೇಳ್ತಿರೋದು, ಅವ್ರಿಗೆ ಅಟ್ಲೀಸ್ಟ್ ಅವ್ರು ನನ್ನಿಂದ ಬೇಜಾರಾಗ್ಬಿಡ್ಬಾರ್ದು. ಅವ್ರಿಗೆ ಯಾರಪ್ಪ ಇದು ಹೊಸಬ್ರು ಯಾರೋ ಬಂದ್ಬಿಟ್ಟಿದ್ದಾರೆ, ಅದು ಒಂದು ಮೈಂಡಲ್ಲಿ ಯಾವಾಗಲೂ ಇರೋದು. ಥ್ಯಾಂಕ್ ಯು ಮೇಡಮ್. ಸೊ ಅದೊಂದು ಮೈಂಡಲ್ಲಿ ಯಾವಾಗಲೂ ಇತ್ತು. ಅದಕ್ಕೋಸ್ಕರನೇ ನಾನು ಸೀರಿಯಸ್ ಆಗಿಬಿಡ್ತೀನಿ. ಹಾಗಿದ್ದಾಗ ಏನೋ ಒಂದು ಥಾಟ್ಸ್ ಬಂದಾಗ ತುಂಬ ಸೀರಿಯಸ್ ಆಗಿರ್ತೀನಿ. ಇಫ್ ನಾಟ್ ಐ ಆಮ್ ವೆರಿ ನಾರ್ಮಲ್. ಮತ್ತು ಸಿನಿಮಾ ಬಗ್ಗೆ ಇದು ಹೇಳುವಾಗ ನಮ್ಮದು ನೈಟ್ ಶೂಟೇ ಇತ್ತು, ಬಟ್ ಈ ಥರ ಆರ್ದು ಆ ಥರ ಏನೂ ನಮಗೆ ಇದಿರಲಿಲ್ಲ. ಖುಷಿಯಾಗಿ ಇದು ನಾನು ಸೆಟ್ಟಲ್ಲಿದ್ದರೆ ಸ್ವಲ್ಪ ಆಟ ಆಡ್ಕೊಂಡಿರ್ತೀನಿ. ಹಾಗಾಗಿ ನನ್ನ ಕ್ಯಾರೆಕ್ಟರ್ ತುಂಬ ದಿನ ಇರಲಿಲ್ಲ. ಸೊ ಪುಟ್ಟ ಕ್ಯಾರೆಕ್ಟ್ರು ನಾನು ಮಾಡಿಕೊಂಡು ಶೂಟಿಂಗ್ ಬಂದುಬಿಟ್ಟೆ. ಆಮೇಲೆ ಪೇಪರ್ನಲ್ಲಿ ಆಗಿರ್ಲಿರ್ಬೋದು, ಪ್ರೆಸ್ಸಲ್ಲಿ ಇದರಲ್ಲಿ ನೋಡುವಾಗ ಅಯ್ಯೋ ಇದು ನಮ್ಮ ಸಿನಿಮಾ ಇದಾ ಅಂತ ಹೇಳ್ಬಿಟ್ಟು ಮೇಡಮ್ನ ನೋಡಿದೆ. ನನಗೆ ಅದು ಒಂಥರ ತುಂಬ ಖುಷಿ ಕೊಡ್ತು, ಒಂಥರ ಸಸ್ಪೆನ್ಸ್. ನನಗೇ
ತುಂಬ ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ನೋಡುವಾಗ ಎಷ್ಟು ಖುಷಿ ಆಯ್ತಂದರೆ ಆ ಟೈಮಿಂದನೂ ನನಗೆ ಯಾವಾಗ ಮೂವಿ ನೋಡ್ತೀನಿ ಅಂತ ಒಂದು ಇದು ಬಂತು. ಮತ್ತು ಮ್ಯಾಮ್ ಅವರಾಗಿರ್ಬೋದು ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನನಗೆ ಅರ್ಧ ಸಿನಿಮಾ ಅಲ್ಲೇ ನೋಡ್ದಾಗಿತ್ತು. ತುಂಬ ಮೇಡಮ್ ಬಗ್ಗೆ ಹೇಳೋದಾದ್ರೆ ಇವರು ಸೆಟ್ಟಲ್ಲಿ ಎಷ್ಟು ಭಯಂಕರ ಇರುತ್ತೆ ಪರ್ಫಾರ್ಮೆನ್ಸ್, ಇವ್ರ ವಾಯ್ಸ್ ಲೆವೆಲ್ ಅಂದರೆ ಇಲ್ಲಿ ಇಷ್ಟು ಸಾಫ್ಟ್ ಆಗಿದ್ದಾರೆ. ನಾನು ಸೆಟ್ಟಾಗಿ ನಾನು ಒಬ್ಬನೇ ಸೈಡಲ್ಲಿ ಇರೋನು ಯಾವಾಗಲೂ, ಯಾಕಂದರೆ ಭಯ ನನಗೆ ಇವ್ರನ್ನೆಲ್ಲ ನೋಡಿದಾಗ. ಅಂದರೆ ದೇರ್ ಆಲ್ ತುಂಬ ಭಯಂಕರ ಸಿನಿಮಾಸ್ ಮಾಡಿದ್ದಾರೆ, ಹಿಟ್ಟು ಕೊಟ್ಟಿರೋಂಥ ಜನ. ನಾವು ಫಸ್ಟ್ ಟೈಮ್ ಅಂತ ಯಾವಾಗಲೂ ನನ್ನನ್ನು ಕಾರ್ನರ್ ಮಾಡಿ ಕೂತ್ಕೊಳ್ತಿದ್ದೆ. ನನ್ನ ನೋಡಿದ್ರೆ ಈಗ ನೋಡಿದ್ರೆ ಭಯಂಕರ ಕಾರ್ನರ್ ಕೂತಿದ್ದಾರೆ ಈಗ. ಸೊ ನಿಮ್ಗೂ ಇಡೀ ಟೀಮ್ ಖುಷಿ ಕೊಟ್ಟಿದೆ ಈ ಕಾಂಬಿನೇಷನ್. ತುಂಬಾ ಇವ್ರ ಸಿನಿಮಾಗಳು ನಿಮ್ಗೆ ಯಾವ್ದಾದ್ರು ಒಂದು ಫೇವ್ರೇಟ್ ಪಾತ್ರ ಅನ್ನೋದಾದ್ರೆ ಯಾವ್ದು? ಒಂದೇ ಉಸಿರಂತೆ. ಅದಕ್ಕೆ ನಿಜವಾಗ್ಲು ಆಮೇಲೆ ಫ್ಯಾನ್ಸ್ ಇದ್ದಾರೆ, ಇವತ್ತಿಗೂ ಚೇಂಜ್ ಆಗಿಲ್ಲ. ಮತ್ತೆ ಶಾಂತಿ ಕ್ರಾಂತಿಲಿ ಒಂದೊಂದು ಶಾರ್ಟು ನಿಜವಾಗ್ಲೂ ಈಗ ದೊಡ್ಡವರಾಗಿ ತಿಳಿದು ಒಂದು ಅರ್ಥ ಮಾಡ್ಕೊಂಡು ಮಾಡೋದು ಬೇರೆ. ಆವಾಗ ಮಕ್ಕಳು ಮಗು ಥರ ಏನು ರಿಯಾಕ್ಷನ್ನು ಏನು ಫೀಲಿಂಗ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಆ ಇದಕ್ಕೆ ನಾನು ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅವಾಗೆಲ್ಲ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ ಅಲ್ವಾ, ಇಷ್ಟು ಮಾಡುವವರು. ಸೊ ಶಾಂತಿ ಕ್ರಾಂತಿಲೆಲ್ಲ ಮಾಮ ಯೂಸ್ ಟು ಟೆಲ್ ಅಸ್, ಸುನಿಲ್ಗೆ ನನ್ಗೆ ಹಿಂಗ್ ಮಾಡ್ಬೇಕು, ಹಿಂಗೆ ಬೈಕ್ ಮೇಲೆ ಹೋಗ್ತಾ ಅರ್ಧಕ್ಕರ್ಧ ಅರ್ಥನೇ ಆಗ್ತಾ ಇರ್ಲಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ತುಂಬಾ ಗ್ರಾಫಿಕ್ ಅವಾಗೆಲ್ಲ, ಇವಾಗೆಲ್ಲ ಆರಾಮಾಗಿ ಕಂಪ್ಯೂಟರ್ ಗ್ರಾಫಿಕ್ ಮಾಡ್ಬೋದು. ಅವಾಗಿನ ಕಾಲಕ್ಕೆ ಮಾಮ ಮಾಸ್ಕಿಂಗ್ ಮಾಡೋರು. ಐ ಡೋಂಟ್ ಇವನ್ ನೋ ನಿಮ್ಗೆಲ್ಲ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಸ್ಕ್ರೀನ್ ಕ್ಯಾಮ್ರಾ ಮೇಲೆ ಮಾಸ್ಕ್ ಮಾಡಿ, ಬ್ಲಾಕ್ ಮಾಸ್ಕ್ ಹಾಕಿ ಅರ್ಧ ಶೂಟ್ ಮಾಡಿ ಮತ್ತೆ ಆ ಟೇಪ್ ನ ರಿವೈಂಡ್ ಮಾಡಿ ಅಗೇನ್ ದಟ್ಸ್ ಹೌ ದೇ ಯೂಸ್ ಟು ಡೂ ಟ್ವಿನ್ ಶೇರಿಂಗ್ ಸ್ಕ್ರೀನ್ ಅವಾಗೆಲ್ಲ. ಇವಾಗೆಲ್ಲ ಆರಾಮಾಗಿ ಎರಡು ಮಾಡ್ಬಿಟ್ಟು ಫೋನ್ ಅಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಸೊ ಅವಾಗ ಟೆಕ್ನಿಕಲಿ ತುಂಬಾ ಚಾಲೆಂಜಿಂಗ್ ಆಗಿದೆ. ಸೊ ಒಂದ್ ಪಾರ್ಟ್ ಅಲ್ಲಿ ಹಾಡಲ್ಲಿ ನೀವು ನೋಡಿದ್ರೆ ಜೂಹಿ ಅವ್ರದ್ದು ಮತ್ತೆ ಮಾಮನ್ ಫೇಸ್ ಇದೆ, ಅದ್ರ ಮೇಲೆ ನಾನು ಸುನಿಲ್ ಇಬ್ರು ನಡ್ಕೊಂಡ್ ಬರ್ತಿದ್ದೀನಿ. ಅವಾಗ ನಮ್ಗೆ ಏನ್ ಅರ್ಥನೇ ಆಗಿಲ್ಲ, ಅಲ್ಲಿ ಏನೋ ಒಂದು ವುಡನ್ ಸ್ಟ್ರಕ್ಚರ್ ಇತ್ತು, ಇಲ್ಲಿಂದ ಇಲ್ಲಿ ನಡ್ಕೊಂಡ್ ಬನ್ನಿ ಅನ್ನೋರು ನಡ್ಕೊಂಡ್ ಬರ್ತಾ ಇದ್ವಿ. ಆತರ ಏನೋ ಬೈಕ್ ನೋಡಿದ್ರೆ ಅದ್ ಯಾವ್ದೋ ಒಂದು ಟ್ರಕ್ ಅಲ್ಲಿ ಕಟ್ಬಿಟ್ಟು ಅದ್ರ ಮೇಲೆ ಕೂರಿಸ್ಬಿಟ್ಟು ನನ್ನ ಮಧ್ಯರಾತ್ರಿ ಆ ಸಾಂಗ್ ಅಲ್ಲೆಲ್ಲ. ಸೊ ವಿ ವುಡಂಟ್ ಅಂಡರ್ಸ್ಟ್ಯಾಂಡ್. ನನ್ಗೆ ಅವಾಗ ಏನು ಟೂ ಯಂಗ್ ಅಲ್ಲ, 7, 8 years 9 years ಏನ್ ಹೋಗ್ತಾ ಇದ್ದೆ. ಶೂಟಿಂಗ್ ಅಂದ್ರೆ ಮಜಾ, ಮಾಮನ್ ಸಿನಿಮಾ ಅಂದ್ರೆ ಎಲ್ಲ ಏನ್ ಕೇಳಿದ್ರು ಮಕ್ಳು ಕೇಳಿದ್ದಲ್ಲ ಕೇಳಿದ್ರು ತರ್ಸ್ಕೊಡೋರು. ಶಾರ್ಟ್ ಇಲ್ಲ ಅಂದ್ರೆ ಅವ್ರ ತೊಡೆ ಮೇಲೆ ಕುತ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಜೂಹಿ ಇರೋರು, ರಜನಿ ಸರ್, ಎಲ್ಲ ಮೀಟ್ ಮಾಡಿದಾಗ್ಲೆಲ್ಲ ಸೀನ್ಸ್ ಗಳಲ್ಲಿ ಯಾರನ್ನ ಮೀಟ್ ಮಾಡಿ ರವಿಚಂದ್ರನ್ ಅವ್ರನ್ನ ಅಫ್ಕೋರ್ಸ್ ಅವ್ರು ಇವತ್ತಿಗೂ ಚಾಕ್ಲೇಟ್ ತರ್ತಾರೆ ನನ್ಗೆ. ಅಲ್ಲಿ ಕಿಟ್ ತೆಲಿಗೆ ಮಾಮ ಚಾಕ್ಲೇಟ್ ಇವಾಗ ನನಗೆ ಅಂತ ರೇಗಿಸ್ತಾ ಇರ್ತೀನಿ. ಮಾಮ ಅಷ್ಟೇ. ಸೊ ಅಬ್ರಾಡ್ ಎಲ್ಲ ಹೋದ್ರೆ ಚಾಕ್ಲೇಟ್ ಇಟ್ಕೊಂಡ್ಬರ್ತಾರೆ. ಅಫ್ಕೋರ್ಸ್ ಈ ನಡುವೆ ಸ್ವಲ್ಪ ಅವ್ರಿಗೆ ಓಕೆ ಕೀಪ್ ದೇ ನಿಮೋರ್ ಅನ್ನೋದು ಅರ್ಥ ಆಗಿದೆ. ಸೊ ಎಲ್ಲೋ ಒಂದು ಬುಕ್ಕು ಅದು ಇದು ಕೊಡ್ತಾರೆ, ಇಫ್ ಈಸ್ ರೈಟ್ ಸಮಥಿಂಗ್ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಇದು ನೋಡಿ ಏನೋ ಇದು ಚೆನ್ನಾಗಿತ್ತು ಅಂತ. ಬಟ್ ಇವತ್ತಿಗೂ ಅವ್ರು ಸುಮಾರು ಸರಿ ಆಗಿ ಟೆಲ್ ಅಬ್ರಾಡ್ ಹೋದಾಗ ಚಾಕ್ಲೇಟ್ ನಂದು ಇಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದೆ ಚಾಕ್ಲೇಟ್ ತಂದಿದ್ದೀನಿ ನೋಡೋದು, ಚಾಕ್ಲೇಟ್ ಬೇಡ ನಿಮ್ಗೆ ಯಾವ ಡೈರೆಕ್ಷನ್ ಮೂವೀಸ್ ಇಷ್ಟ ಅಂತ? ಅಫ್ಕೋರ್ಸ್ ಅವ್ರ ಮ್ಯೂಸಿಕ್ ಆಗ್ಲಿ, ಹಾಡುಗಳು, ಹಂಸಲೇಖ ಸರ್ ಅವ್ರ ಕಾಂಬಿನೇಷನ್, ಇಟ್ಸ್ ಆಲ್ ನಾವು ಅದು ಏನಂತೀವಿ, ಐ ಥಿಂಕ್ ಜಸ್ಟ್ ಲಕ್ಕಿ ನಾವು ಆ ಒಂದು ಎರಾನಲ್ಲಿ ಹುಟ್ಟಿದ್ವಿ, ಅಲ್ಲಿ ಕೆಲಸ ಮಾಡಿದ್ವಿ ಅನ್ನೋದು ಲಕ್ಕಿ. ಅಂಡ್ ಆಫ್ ಕೋರ್ಸ್ ಅದೇ ಕಂಟಿನ್ಯೂ ಇವಾಗ್ಲೂ ಆಗ್ತಿದೆ. ವಿ ಸ್ಟಿಲ್ ವರ್ಕಿಂಗ್ ಯಂಗ್ಸ್ಟರ್ಸ್ ಜೊತೆ ಈ ತರ ಸಿನಿಮಾಗಳು ಮಾಡ್ತಾ ಇದೀವಿ, ಪಾತ್ರಗಳು ಮಾಡ್ತಾ ಇದೀವಿ ಅನ್ನೋದು ಇಟ್ಸ್ ಆಲ್ ಲಕ್, ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಖಂಡಿತವಾಗ್ಲೂ ಈಗ ನೀವೊಬ್ರು ನಟಿ ಆಗಿದ್ರು ಕೂಡ ಯಾವ್ದಾದ್ರು ಒಂದು ಸಿನಿಮಾ ನನಗೆ ಫೇವ್ರೆಟ್ ಅಂತ ಇದೆ ಅನ್ನೋದಾದ್ರೆ ಯಾವ್ದು? ಓ ಮೈ ಗಾಡ್, ತುಂಬಾ ಸಿನಿಮಾ ಆತರ ಸೆಲೆಕ್ಟ್ ಮಾಡಕ್ ತುಂಬಾ ಕಷ್ಟ. ಯಾಕಂದ್ರೆ ಸಿನಿಮಾ ಅಂದಾಗ ಇಟ್ಸ್ ಸೋ ವಾಸ್ಟ್ ಅಲ್ಲ. ಅಂಡ್ ಯಾವತ್ತು ಲ್ಯಾಂಗ್ವೇಜ್ ನನ್ನ ಮನ್ಸಲ್ಲಿ ಯಾವತ್ತು ಭಾಷೆ ಒಂದು ಲಿಮಿಟ್ ಅಂತ ನನ್ಗೆ ಅನ್ಸೇ ಇಲ್ಲ. ಭಾಷೆ ಬರ್ದೇ ಹೋದ್ರೂ ಒಂದ್ ಸಿನಿಮಾ ನಾವು ಎಂಜಾಯ್ ಮಾಡ್ಬೋದು. ಅಂಡ್ ಸಬ್ ಟೈಟಲ್ಸ್ ಎಲ್ಲ ಈ ನಡುವೆ ಸಬ್ ಟೈಟಲ್ಸ್ ಎಲ್ಲ ಇರೋದ್ರಿಂದ ತುಂಬಾ ಈಸಿ ಯುನೋ. ಸೊ ಒಂದು ಸಿನಿಮಾ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಗೆ ನಮ್ಮ ಕನ್ನಡದಲ್ಲಿ ನೀವು ತಗೊಳ್ಳೋದ್ರಿಂದ? ಯಾರ್ದು ಅಂತ ಹೇಳೋಣ, ಅಪ್ಪಾಜಿದ್ ಇರ್ಬೋದು, ಶಂಕರ್ ಮಾಮದ್ ಇರ್ಬೋದು, ಲೈಕ್ ಐ ಸೆಡ್ ಮಾಮನ್ ಸಿನಿಮಾಗಳು ಸೋ ಮೆನಿ. ಇವತ್ತಿಗೂ ನೀವು ಒಂದು ಹಾಡ್ ಶುರು ಮಾಡಿ ಫುಲ್ ಹಾಡ್ ಹಾಡುವಂತ ಕೆಪಾಸಿಟಿ ನಮ್ಮೆಲ್ರಿಗೂ ಇದೆ. ಬಿಕಾಸ್ ಆ ತರ ಮನ್ಸಲ್ಲಿ ಕೂರ್ತಾ ಇತ್ತು ಅವಾಗ. ಕಥೆಗಳಿರ್ಬೋದು, ಸಿನಿಮಾಗಳಿರ್ಬೋದು, ಪಾತ್ರಗಳಿರ್ಬೋದು.
ಅದು ಸ್ವಲ್ಪ ಈ ನಡುವೆ ಕಡಿಮೆ ಆಗಿದೆ. ಬಟ್ ಅವಾಗಿನ ಕಾಲಕ್ಕೆ ಇಟ್ಸ್ ಆಲ್ ಸೋ ವಂಡರ್ಫುಲ್. ವಿಷ್ಣು ಸರ್ ಅಲ್ಟಿಮೇಟ್ಲಿ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂತ ನನಗೆ ಅವ್ರಗಳ ಜೊತೆ ಅಭಿನಯಿಸೋಕೊಂದು ಅವಕಾಶ ಸಿಗುತ್ತೆ ಅನ್ನೋದೇ ಯುನೋ ಇಟ್ಸ್ ಸಚ್ ಅ ವಂಡರ್ಫುಲ್ ಥಿಂಗ್. ನಾನು ಯೋಚನೆ ಮಾಡಿದಾಗ ಇವಾಗ 25 ವರ್ಷ ಅಂತ ನಾನು ಯೋಚನೆ ಮಾಡಿದಾಗ ವಾವ್ ಇದೆಲ್ಲ ಮಾಡಿದೀನಲ್ವಾ ನಾನು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ. ಅದೊಂದೇ ಪದ ತಲೆಗೆ ಬರೋದು, ಲಕ್ಕಿ ಅನ್ನೋದು. ಡೆಫಿನೆಟ್ಲಿ ಅದೆಲ್ಲ ಒಂದು ಒಳ್ಳೆ ಅವಕಾಶ ಆಗಿಲ್ಲ ಅವ್ರ ಜೊತೆಗೆಲ್ಲ ನಟಿಸ್ಬೇಕು. ಖಂಡಿತ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದೆ. ಯಾವ್ದಾದ್ರು ಒಂದು ಹಾಡು ನಿಮ್ಮ ಹಾಡುಗಳಿಗೆ ಎಷ್ಟು ಜನರಿಗೆ ಇವತ್ತಿಗೂ ಫೇವ್ರೇಟ್ ಅಂತ ನಾನು ಹೇಳಿದೆ. ಸೊ ಅವ್ರು ಹೇಳಿದ್ರು ಒಂದೇ ಉಸಿರಂತೆ ಅಂತ ಪಟ್ ಅಂತ ನಿಮ್ಗೆ ನಿಮ್ಮ ಹಾಡು ನಿಮ್ಮನ್ನ ಇವತ್ತಿಗೂ ಯಾವಾಗ್ಲೂ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ನೀವು ಆಮೇಲೆ ಮಾಡ್ತಾನೆ ಇರ್ತೀರ ಅಂದ್ರೆ ಯಾವ ಡಿಸ್ಟರ್ಬ್ ಮಾಡತ್ತೆ ಅಂತಲ್ಲ, ಸುಮಾರು ಹಾಡುಗಳಿವೆ ಆತರ. ಲೈಕ್ ಯು ಸೆಡ್ ಯುನೋ ಕಂಡೆನ ಒಂದು ಹಾಡಿಂದ ಯು ಸೆಡ್ ಯಾವ ಸಿನಿಮಾ ನವೀನೆ ನುಡ್ಸೋದು ಅಂದಿದ ತಕ್ಷಣ ಯು ಟೆಲ್ ಮೇಡಮ್ ಅಪೂರ್ವ ಮೇಡಮ್ ಹೇಳಿದ್ರು, ಇಲ್ಲ ಒಂದೇ ಉಸಿರು ಅವರು ಅಂದಿದ ತಕ್ಷಣ ಒಂದೇ ಉಸಿರು ಹಾಡು ನೆನಪಾಗುತ್ತೆ ಅಂತ. ಸೊ ಆ ರೀತಿ ಐ ಥಿಂಕ್ ತುಂಬಾ ಲಕ್ಕಿ ಅದರ ಹಾಡುಗಳು, ಆತರ ಎಷ್ಟೊಂದು ಪಾತ್ರಗಳು ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಲಕ್ ಅದು. ಬಟ್ ನನ್ಗೆ SP ಸರ್ ತುಂಬಾ ಫೇವ್ರೆಟ್ ಅಂಡ್ ಅಪ್ಪಾಜಿ ಅವರ ಹಾಡೋದು. ಸೊ ಹಾಗಾಗಿ ಹೃದಯ ಅಂತ ನೋಡಿದ್ರೆ ನಾನು ಫಸ್ಟ್ ಇಸ್ ಆಲ್ವೇಸ್ ಸ್ಪೆಷಲ್. ಓ ಪ್ರೇಮದ ಗಂಗೆ ಅಪ್ಪಾಜಿ ಅವ್ರು ಹಾಡಿದಿರ್ಬೋದು, ಇಲ್ಲ ಹೃದಯ ಟೈಟಲ್ ಸಾಂಗ್. ಇತ್ತೀಚೆಗೆ ಅದು ಸಡನ್ ಆಗಿ ನೋಡ್ತೀನಿ ರೀಲ್ಸ್ ಅಲ್ಲಿ, ಅದ್ರಲ್ಲಿ ಇದ್ರಲ್ಲಿ ಸುಮಾರು ಜನ ಎಲ್ಲ ರೀಲ್ ಮಾಡ್ಬಿಟ್ಟು ಹಾಡ್ಬಿಟ್ಟು ಕಳ್ಸಿರ್ತಾರೆ. ಅದ್ ನೋಡೋವಾಗ ಯುನೋ ಯು ಫೀಲ್ ನೈಸ್, ಓಕೆ ಅಷ್ಟು ಹಳೆ ಹಾಡುಗಳು ಇವಾಗ್ಲೂ ಇಷ್ಟಪಡ್ತಿದಾರಲ್ಲ ಅಂತ. ಏ ಹೃದಯ ಅನ್ನೋ ಹಾಡು SP ಸರ್ ಹಾಡಿದ್ರು. ದಟ್ಸ್ ದ ಟೈಟಲ್ ಸಾಂಗ್. ಶಿವಣ್ಣ ಹಾಡ್ತಾರೆ, ಅದ್ರಲ್ಲಿ ನಾನು ಇಂಟ್ರೊಡಕ್ಷನ್ ಆಗುತ್ತೆ ಸಿನಿಮಾನಲ್ಲಿ. ಸೊ ದಟ್ ಈಸ್ ವೆರಿ ವೆರಿ ಸ್ಪೆಷಲ್. SP ಸರ್ ಹಾಡಿರೋದು ಅದು ಕೇಳಕ್ಕೇನೆ ಒಂಥರ ಅಷ್ಟು ಇಂಪಾಗಿದೆ ಅದು. ಅಂಡ್ ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಆಗಿರೋದು ಪುನಃ ಪುನಃ ಕೇಳಿದ್ರು ರಮೇಶ್ ಅವ್ರದ್ದು. ಯಾ ಎಲ್ಲ ರೀಲ್ಸ್ ಎವ್ರಿಬಡಿ ಸೆಂಡಿಂಗ್ ಇದೇನಪ್ಪ ಇದು ತಾಜ್ ಮಹಲ್ ಕರಗಿಸಿ ಎರಕ ಹೊಯ್ದ ರೂಪಸಿ. ಆ ಲಿರಿಕ್ಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಇಟ್ಸ್ ಬ್ಯೂಟಿಫುಲ್. ಸೊ ಐ ಆಮ್ ಲಕ್ಕಿ ಅನ್ಸುತ್ತೆ ಆ ಥರ ಎಲ್ಲ ಹಾಡುಗಳು ಇನ್ನ ನೀವುಗಳು ರಿಲೇಟ್ ಮಾಡ್ತೀರಾ ಅನ್ನೋದು ನಿಜವಾಗ್ಲೂ. ಯಾವ್ದಾದ್ರು ಒಂದು ಪಾತ್ರ ನೋಡಿ, ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಜನರನ್ನ ಗಳಿಸಿದಿರ, ಅವ್ರ ಪ್ರೀತಿ ಗಳಿಸಿದಿರ, ಇಲ್ಲ ಇದೊಂದು ಪಾತ್ರ ನಾನು ಮಾಡ್ಲೇಬೇಕಪ್ಪ, ಇದೊಂದು ನಿಭಾಯಿಸ್ಲೇಬೇಕು, ನನ್ಗದೊಂದು ಸಿಕ್ಲಿ ನನಗೆ ಆ ಪಾತ್ರ ಅನ್ನೋದಾದ್ರೆ ಯಾವ್ದಾದ್ರು ಇದೆಯಾ? ಅಂದ್ರೆ ನಟಿಸ್ಲೇಬೇಕು ಅಂತ ಅನ್ಸಿರ್ಬೇಕು ತುಂಬಾ ಸ್ಟ್ರಾಂಗ್ ಆಗಿ. ನಾಟ್ ಟು ಸೌಂಡ್ ಕಾಂಡಿಸೆಂಡಿಂಗ್, ಸುಮಾರು ಎಲ್ಲಾ ತರ ಪಾತ್ರಗಳು ಮಾಡ್ಬಿಟ್ಟಿದೀನಿ. ಯುನೋ ಪೊಲೀಸ್ ಪಾತ್ರ ಇರ್ಬೋದು, ಆಕ್ಷನ್ ಪಾತ್ರ ಇರ್ಬೋದು, ಅಳಸೋದ್ ಇರ್ಬೋದು. ನಗ್ಸೋದ್ ಜಾಸ್ತಿ ಮಾಡಿಲ್ಲ, ಬಟ್ ಅದನ್ನು ಮಾಡಿದೀನಿ ಒಂದ್ ಮಟ್ಟಕ್ಕೆ. ಮಾಡಿದೀನಿ. ಕೆಲವೊಂದು ಆಸೆಗಳು ಫುಲ್ಫಿಲ್ ಆಗ್ಲಿಲ್ಲ ಪವಿತ್ರ, ಅದು ಹಾಗೆ ಉಳಿದ್ಬಿಡಿದೆ. ಅದು ಫುಲ್ಫಿಲ್ ಆಗೋದು ಇಲ್ಲ. ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಕ್ತ ಅಂಬರೀಷ್ ಅಲ್ಲಿ ಒಂದು ಪಾತ್ರ ಕೂಡ ಹೇಳಿದ್ರು ಅಮ್ಮ, ಇಲ್ಲ ನಾನು ಅನು ಕೈಲಿ ಪಾತ್ರ ಮಾಡಿಸ್ತೀನಿ ಅಂತ. ಆ ಸಿನಿಮಾನೂ ಆಗ್ಲಿಲ್ಲ, ಶಬ್ದವೇದಿ ಅವರ ಕಡೆ ಸಿನಿಮಾ ಆಗೋಯ್ತು. ಸೊ ಅದೊಂದು ಆಸೆ. ಅಂಬಿ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡೋಕ್ ಸಾಧ್ಯ ಆಗ್ಲಿಲ್ಲ. ಅವ್ರ ಜೊತೆಗೂ ನಾನು ಅಭಿನಯಿಸ್ಬೇಕು ಅನ್ನೋ ಆಸೆ ಇತ್ತು. ಶಂಕರ್ ಮಾಮ ನಮ್ಮಮ್ಮ ತುಂಬಾ ಕೆಲಸ ಮಾಡಿದ್ರು ಶಂಕರ್ ನಾಗ್ ಸರ್ ಜೊತೆ. ಅನಂತ್ ನಾಗ್ ಸರ್ ಜೊತೆ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್. ಸೊ ವಿಷ್ಣು ಸರ್ ಜೊತೆ ಎಷ್ಟೊಂದು ಪಾತ್ರಗಳು ನನಗೆ ಅವಕಾಶ ಸಿಕ್ತು, ಬಟ್ ಅಂಬಿ ಅವ್ರ ಜೊತೆ ಮಾಡೋಕ್ ಸಿಗ್ಲಿಲ್ಲ. ಆಲ್ ದೀಸ್ ವಿಶಸ್ ಹಾಗೆ ಉಳ್ಬಿಡಿದೆ ಇವಾಗ. ಬಟ್ ಅವ್ರ ಸಿನಿಮಾಗಳು ಅವ್ರ ಪಾತ್ರಗಳು ನೋಡಿದಾಗ ಅಪ್ಪ ಇವ್ರನ್ನ ನಾವು ಮೀಟ್ ಮಾಡಿದ್ವಿ ಲೈಫಲ್ಲಿ ಅನ್ನೋದು ಒಂದು ಕನ್ನಡಿಗರಾಗಿ ನಾವು ನೋಡಿ ಅದನ್ನ ಖುಷಿ ಪಡೋವಾಗ ಅದು ಒಂದು ಸಮಾಧಾನ, ಒಂದು ಸಮಾಧಾನ. ಓಕೆ ನಾವು ಇವ್ರ ಸಮಯದಲ್ಲೇ ನಾವು ಇದ್ವಿ, ಅವ್ರನ್ನ ಮೀಟ್ ಮಾಡಿದ್ವಿ, ಅವ್ರಿಗೆ ನಮ್ ಬಗ್ಗೆ ಗೊತ್ತಿತ್ತು, ನಮ್ ಪರಿಚಯ ಆಯ್ತು ಅನ್ನೋ. ಸೊ ನೀವು ಕೊನೆಯದಾಗಿ ಹೇಳಿ, ಈಗ ನಾನು ಹೇಳ್ದಂಗೆ ಸುಮಾರು ಸಿನಿಮಾಗಳಲ್ಲಿ ನಟಿಸ್ಬಿಟ್ಟಿದ್ದೀರಿ ಅಂಡ್ ಇವಾಗ ನಾನು ಡೈರೆಕ್ಟರ್ಗೂ ಇದೆ ಪ್ರಶ್ನೆ ಕೇಳಿದೆ, ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ. ನೀವು ಎಂತ ಒಳ್ಳೆ ಸಿನಿಮಾನೇ ಕೊಡಿ, ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಕೇಳ್ತಿರೋದು. ಆದ್ರೆ ಇನ್ನೂ ಒಂದು ಕಡೆನೂ ಇದೆ, ನೀವು ಒಳ್ಳೆ ಕಂಟೆಂಟ್ ಕೊಟ್ರೆ ಥಿಯೇಟರ್ಗೆ ಜನ ಬಂದೇ ಬರ್ತಾರೆ, ಕೈ ಹಿಡದೇ ಹಿಡಿತಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಪಬ್ಲಿಸಿಟಿ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಅವರು ಯಾರು ಬರುವಂಥವ್ರು ಇದ್ದಾರೆ ಥಿಯೇಟ್ರಿಗೆ, ಅವ್ರು ಬಂದೇ ಬರ್ತಾರೆ. ಅವ್ರ ಮುಖಾಂತರ ಪಬ್ಲಿಸಿಟಿ ಖಂಡಿತ ಆಗುತ್ತೆ, ಯಾಕೆಂದರೆ ಮೂವಿ ಅಷ್ಟು ಚೆನ್ನಾಗಿದೆ ಅನ್ನೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಇಷ್ಟ ಆದರೆ ಮುಂದಿಂದು
ಜನನೇ ಎಂಜಾಯ್ ಮಾಡಿ ಅವರು ಫೀಲ್ ಮಾಡಿ ತಗೊಂಡೋಗಿ ವಿಷಯ ಮುಟ್ಟಿಸ್ತಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಜನರು ಅದೊಂದು ಅಲ್ಲಿ ತನಕ ನಾವು ಏನು ಟೀಮ್ ಇದೆ, ನಾವು ಸ್ವಲ್ಪ ಸ್ಟ್ರಗಲ್ ಮಾಡಿ ಪುಷಪ್ ಮಾಡಬೇಕಾಗುತ್ತೆ. ಅದಷ್ಟನ್ನು ನಾವು ಮಾಡ್ತೀವಿ, ಮಿಕ್ಕಿದ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋದು ನನಗಿದಿದೆ. ಯಾಕೆಂದರೆ ನನಗೆ ಈ ಥರ ಮೂವಿ ಇಷ್ಟ ಇರೋದ್ರಿಂದ ನಾನು ಹಿಂಗೆ ಇದು ಮಾಡ್ತಾ ಇದ್ದೀನೋ, ಜನಗಳಿಗೂ ಹಂಗೆ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ನಮ್ಮ ಲೈಫಲ್ಲಿ ಕೇಳಿರ್ಬೋದು, ಇಲ್ಲ ಯಾರೋ ನೋಡಿದ್ದೀವಿ ಅಂತ ಹೇಳ್ಬೋದು, ಬಟ್ ಎಲ್ಲರ ಲೈಫಲ್ಲಿ ಇದು ಫೀಲ್ ಆಗಲ್ಲ. ನಾವು ಸ್ಕ್ರೀನಲ್ಲಿ ಕೂತಾಗ ಅಟ್ಲೀಸ್ಟ್ ಅದನ್ನು ಫೀಲ್ ಮಾಡ್ಬೋದು, ಅದು ಖುಷಿ ಇದೆ. ಅದನ್ನು ಜನನ ಫೀಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯು ಥಿಂಕಿಂಗ್ ಯಾರೋ ಒಬ್ರು ಕಾಮನ್ ಮ್ಯಾನ್ ನಿಮ್ಮ ಮುಂದೆ ಬಂದು ಹಗ್ಗ ಸಿನಿಮಾದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾರೆ, ಇನ್ನೂ ಸಿನಿಮಾ ನೋಡಿಲ್ಲ. ಸೊ ಆಗ ನೀವು ಆ ಸಿನಿಮಾ ನೋಡ್ಬೇಕು, ಅವ್ರು ಹೆಂಗ್ ಅಪ್ರೋಚ್ ಮಾಡಿದ್ರೆ, ಹೆಂಗ್ ಹೇಳ್ತೀರಾ, ಹೆಂಗ್ ಕನ್ವೆ ಮಾಡ್ತೀರಾ ನೀವು? ಈಗ ಇಡೀ ಸಿನಿಮಾ ನೀವು ಬಿಟ್ಕೊಡಕ್ ಆಗಲ್ಲ, ಬಟ್ ಅವ್ರು ಬಂದು ಸಿನಿಮಾ ನೋಡ್ಬೇಕು, ನಿಮ್ಗೆ ಅದೊಂದು ಟಾಸ್ಕ್. ಈಗ ಹೆಂಗ್ ಹೇಳ್ತೀರಾ, ಹೆಂಗ್ ಅಪ್ರೋಚ್ ಮಾಡ್ತೀರಾ? ಇದು 5 ವಯಸ್ಸು ಮಗುವಿಂದ ಹಿಡಿದು ಸುಮಾರು ವಯಸ್ಸಾಗಿರೋವಂಥವ್ರಿಗೂ, ಒಂದು 60-70 ಇರೋವಂಥವ್ರು ಇದನ್ನ ಸಿನಿಮಾ ನೋಡಿದ್ರೆ ದೆಲ್ ಎಂಜಾಯ್. ಅದೇ ಸ್ವಲ್ಪ ಹಾರರ್ ಥ್ರಿಲ್ ಏನಿದೆ ಅದು ಸ್ವಲ್ಪ ಅವರು ಬೇರ್ ಮಾಡೋಕ್ಕಾದ್ರೆ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ಇದು. ಮಾತಾಡಿದ್ರೆ ತುಂಬಾ ವಿಚಾರಗಳಿದೆ, ಮತ್ತೊಂದ್ಸರಿ ಸೆಪರೇಟ್ ಆಗಿ ಮೀಟ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ನೀವು ಮಾತಾಡಿದಂತೂ ಮತ್ತಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು, ಸಿನಿಮಾ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಸಿನಿಮಾ ಹೇಗಿರುತ್ತೋ ನೋಡೇ ಬಿಡೋಣ ಅನ್ನೋ ತರ. ಅಂಡ್ ನೀವು ಟ್ರೈ ಮಾಡಿವಾ ಹಗ್ಗ ಕಟ್ಕೊಡೋದು ಸಿನಿಮಾ? ಎಸ್, ಸೆಪ್ಟೆಂಬರ್ 28 ಹಗ್ಗ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಮುಂದೆ ಸಿನಿಮಾ ಬರ್ತಿದೆ. ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾನ ನಮ್ಮ ಇಡೀ ತಂಡ, ಎಲ್ಲರೂ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆಕ್ಟರ್ಸ್ ಇಂದ ಹಿಡಿದು ಎಲ್ಲರೂ ಸೇರಿ ಮಾಡಿದೀವಿ. ಖಂಡಿತ ನಿಮ್ಗೆ ಏನು ನೀವು ದುಡ್ಡು ಕೊಟ್ಟ ಟಿಕೆಟ್ ತಗೋತೀರಾ ಅದಕ್ಕೆ ಖಂಡಿತ ಪೈಸಾ ವಸೂಲ್ ಆಗತ್ತೆ. ಎಂಜಾಯ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ ನನ್ನ ಟೀಮ್ ಪರವಾಗಿ ನಾನು ಖಂಡಿತ ಕೊಡ್ಬಲ್ಲೆ. ಸೊ ದಯವಿಟ್ಟು ಎಲ್ರು ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ, ಯಾಕಂದ್ರೆ ಇಂಥ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಅದರ ಮಜಾ ಸಿಗೋದು ಪವಿತ್ರ. ಸೊ ಹಾಗಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಇದೇ ತಿಂಗಳು 20ನೇ ತಾರೀಕು ರಿಲೀಸ್ ಆಗ್ತದೆ. ನಾನಂತೂ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯಾಕೆಂದರೆ ಕೆಲವು ಸಿನಿಮಾಗಳು ಥಿಯೇಟ್ರಲ್ಲಿ ನೋಡಿದಾಗಲೇ ಅದ್ರ ಫೀಲ್ ಆಗೋದು. ಇಲ್ಲ ಅಂತಂದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿರಲಿ ಅದು ನಿಮ್ಮ ತನಕ ರೀಚ್ ಆಗಲ್ಲ ಅಂತ. ನೀವು ಬರೋದಕ್ಕೆ ನಿಮಗೂ ಮೋಸ ಆಗಲ್ಲ. ಎಲ್ಲರೂ ಸೇರಿ ಸಿನಿಮಾ ನೋಡೋಣ. ಮತ್ತು ಹೊಸೊಬ್ರಿಗೆ ಎಲ್ಲರಿಗೂ ಎಂಕರೇಜ್ ಮಾಡಿ ಮುಂದೆ ನಡೆಸಬೇಕು ನೀವು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಪೈಸಾ ವಸೂಲ್ ಅಂತ ಹೇಳಿದ್ರು, ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತ ಇಡೀ ಟೀಮ್ ಜೊತೆ ಮಾತಾಡಿದಾಗಲೇ ಅನಿಸ್ತಾ ಇದೆ. ಹಾಗೆ ನೀವೇನಾದ್ರೂ ಆ ಒಂದು ಮೋಷನ್ ಪೋಸ್ಟರ್ ಇರ್ಬೋದು ಅಥವಾ ಟೀಸರ್ ಇರ್ಬೋದು ಇನ್ನೂ ನೋಡಿಲ್ವಾ, ಒಂದ್ಸರಿ ನೋಡಿ, ಸೊ ದಟ್ ನಿಮ್ಗೂ ಗೊತ್ತಾಗುತ್ತೆ ಓ ಸಿನಿಮಾದಲ್ಲಿ ಏನೋ ಇದೆ. ಸೊ ಡೆಫಿನೆಟ್ ಆಗಿ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂತ. ಯಾಕೆಂದ್ರೆ ನಾವು ಕನ್ನಡಿಗರು, ನಮ್ ಕನ್ನಡ ಸಿನಿಮಾ ಅಂತ ಅಂದಾಗ ನಾವೇ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಕನ್ನಡ ಸಿನಿಮಾ ನೋಡೋದ್ರಿಂದ ಕನ್ನಡ ಇಂಡಸ್ಟ್ರಿನೂ ಉಳಿಸ್ಬೋದು, ಬೆಳೆಸ್ಬೋದು. ಹಾಗಾಗಿ ನೀವು ಥಿಯೇಟ್ರಿಗೆ ಹೋಗಿ 20ನೇ ತಾರೀಕು, ಸೆಪ್ಟೆಂಬರ್ 20ನೇ ತಾರೀಕು ಸಿನಿಮಾ ನೋಡಿ, ಹಗ್ಗ. ಈಗಾಗಲೇ ಹೇಳಿದ್ನಲ್ಲ ಟೈಟಲ್ ಇಂಟ್ರೆಸ್ಟಿಂಗ್ ಅಂತ. ಸೊ ಈ ಮೂವಿನ ನೀವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಿ. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೆಲವೊಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಕೂತು ನೋಡ್ದಾಗ್ಲೇ ಅದರ ಎಕ್ಸ್ಪೀರಿಯನ್ಸ್ ಲೆವೆಲ್ ಬೇರೆ, ಎಂಜಾಯ್ ಮಾಡೋಕ್ಕಾಗೋದು. ಸೊ ನೀವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.